ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸನ್ನು ತೆಗೆದುಕೊಳ್ಳೋದಾದರೆ ಜುಲೈ 23 ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವಿಲ್ಲಿ ಕಾಣಲಿದ್ದೇವೆ. ಸೊ ಇವತ್ತಿನ ಒಂದು ಆರ್ಟಿಕಲನ್ನು ನಾವು ನೋಡೋದಾದರೆ ಜುಲೈ 23 ಹಿಂದೂ ದಿನಪತ್ರಿಕೆಯಲ್ಲಿರುವಂಥ ಆರ್ಟಿಕಲ್ಸನ್ನು ಕಾಣ್ತಾ ಇದ್ದೀವಿ. ಸೊ ಮೊದಲ ಆರ್ಟಿಕಲನ್ನು ಗಮನ ಹರಿಸೋದಾದರೆ ವೈಸ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆ ಇವಾಗ ಅವರೇನು ನಿನ್ನೆ ರೆಸಿಗ್ನೇಷನನ್ನು ಕೊಟ್ಟಿದ್ರಲ್ಲ, ಸೊ ಈ ಒಂದು ರೆಸಿಗ್ನೇಷನ್ಗೆ ಸಂಬಂಧಿಸಿದಂತೆ ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಇದರ ಒಂದು ಆಧಾರದ ಮೇಲೆ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಎಲ್ಲಿ ನಾವು ಕೆಲವೊಂದು ಪಾಯಿಂಟ್ಸನ್ನು ಮಿಸ್ ಔಟ್ ಮಾಡಿದ್ವಿ, ಅದನ್ನು ಇವತ್ತು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇದರೊಂದಿಗೆ ನಾವು ನೋಡ್ತಾ ಇರೋದಂತಂದರೆ ಅಪಾಚಿ ಅಂತಕ್ಕಂಥ ಒಂದು ಹೆಲಿಕಾಪ್ಟರ್ಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಹೆಲಿಕಾಪ್ಟರ್ಗೆ ಸಂಬಂಧಿಸಿದಂತೆ ಅಪಾಚಿ 64E ಅಂತಕ್ಕಂಥ ಒಂದು ಹೆಲಿಕಾಪ್ಟರ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡುವಂಥದ್ದು. ಇದರೊಂದಿಗೆ ಸೊ ಮಿಗ್ 21ಗೆ ಸಂಬಂಧಿಸಿದಂತೆ ಇವಾಗ ಮೊದಲು ರಷ್ಯಾದೊಂದಿಗೆ ಇತ್ತಲ್ಲ, ಇದನ್ನು ರಿಪ್ಲೇಸ್ ಮಾಡುವಂತಹ ಒಂದು ಜೆಟ್ಗೆ ಸಂಬಂಧಿಸಿದಂತೆ ಸೊ ಎ ಜೆಟ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ಸಹ ನಾವು ಕನೆಕ್ಟ್ ಮಾಡಬೇಕು. ಇವೆರಡೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇದರೊಂದಿಗೆ ನಾವು ನೋಡ್ತಾ ಇರುವಂತಹ ಇನ್ನೊಂದು ಆರ್ಟಿಕಲ್ ಅಂತಂದರೆ ಇವಾಗ ಎಡಿಟೋರಿಯಲ್ ಸೆಕ್ಷನಿಂದ ಒಂದು ರಿಮೋಟ್ ವರ್ಕಿಗೆ ಸಂಬಂಧಿಸಿದಂತೆ ಇಶ್ಯೂ ಇದೆ. ಸೊ ಈ ಒಂದು ರಿಮೋಟ್ ವರ್ಕ್ ಕಲ್ಚರ್ ಯಾವ ರೀತಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ ಅಂದರೆ ವರ್ಕ್ ಫ್ರಮ್ ಹೋಮ್ ಸಂಬಂಧಿಸಿದಂತೆ ಸೊ ಇದನ್ನು GS ಪೇಪರ್ 3 ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಸೋಸಿಯೇಟೆಡ್ ವಿತ್ ಎಂಪ್ಲಾಯ್ಮೆಂಟ್ ಈ ರೀತಿಯಾದಂಥ ಇಶ್ಯೂಸಲ್ಲಿ ನಾವು ಅಡ್ರೆಸ್ ಮಾಡ್ಬೋದು. ಇಲ್ಲಿರುವಂಥ ಒಂದು ಪರ್ಸ್ಪೆಕ್ಟಿವನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ಇರ್ತಕ್ಕಂಥ ಇನ್ನೊಂದು ಆರ್ಟಿಕಲ್ ಅಂತಂದರೆ ಯುನೆಸ್ಕೋದಿಂದ ಇವಾಗ US ಬರ್ತಾ ಇದೆ. ಸೊ ಯಾಕೆ ಹೊರಗೆ ಬರ್ತಾ ಇದೆ ಅನ್ನುವಂಥದ್ದಾಗಲಿ ನಾವು ಆರ್ಟಿಕಲಲ್ಲಿ ಕಾಣ್ಬೋದು. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ್ಯಾವ ನೇಷನ್ಸ್ಗಳು ಇದ್ದಾವೆ ಅನ್ನೋದನ್ನು ಸಹ ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು, ಇದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂತ ನೋಡಬೇಕಾಗತ್ತೆ. ಇದರೊಂದಿಗೆ ಇವಾಗ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ವರ್ಕ್ ಅಂತ ನಾವೇನು ಕರಿತೀವಿ. ಸೊ ಇದರಲ್ಲಿ 90% ಡೆತ್ ಆಗ್ತಾ ಇದೆ, ಅಥವಾ ಸೀವರ್ ರಿಲೇಟೆಡ್ ಇರುವಂಥ ಒಂದು ಡೆತ್ತನ್ನು ನಾವು ರಿಪೋರ್ಟ್ನ ಮುಖಾಂತರ ಕಾಣ್ತಾ ಇದ್ದೀವಿ. ಸೊ ಸರ್ಕಾರದ ಒಂದು ಇನಿಷಿಯೇಟಿವ್ ಏನಿದೆ, ಏನು ತೊಂದರೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅನ್ನುವಂಥ ಆರ್ಟಿಕಲನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ಸ್ಗಳನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಮೊದಲ ಹಂತದಲ್ಲಿ ನಾವು ನೋಡೋದಾದರೆ ಸೊ ಕ್ವಿಕ್ಕಾಗಿ ನಿನ್ನೆ ನೋಡಿರುವಂಥ ಒಂದು ಆರ್ಟಿಕಲನ್ನು ಗಮನ ಹರಿಸಿದ್ದೆ ಆದರೆ ಇಲ್ಲಿ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆ ನಿನ್ನೆ ಗೊತ್ತಿದೆ ನಿಮಗೆ, ಜಗದೀಪ್ ಧನ್ಕರ್ ಅವರು ರೆಸಿಗ್ನೇಷನ್ ಲೆಟರನ್ನು ಕೊಟ್ಟಿದ್ದಾರೆ. ಹೆಲ್ತ್ ಇಶ್ಯೂ ಮೇಜರ್ ಕನ್ಸರ್ನ್ ಅಂತ ನಾವಿಲ್ಲಿ ಕಾಣ್ಬೋದು. ಈ ಒಂದು ರೆಸಿಗ್ನೇಷನ್ ಆಧಾರದ ಮೇಲೆ ಯಾರಿಗೆ ಕೊಡ್ತಾರೆ, ಪ್ರೆಸಿಡೆಂಟ್ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದಾಗಿ ನಾವು ಗಮನ ಹರಿಸ್ಬೋದು. ಸೊ ಪ್ರೆಸಿಡೆಂಟ್ ಅವರು ಇವಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಈ ಗೆಜೆಟ್ ನಡಿನಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಪೊಲಿಟಿಕಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೆ ಕೇಳ್ತಾ ಇದ್ದಾರೆ. ಜಸ್ಟಿಸ್ ವರ್ಮಾಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ ಆರ್ಟಿಕಲನ್ನು ಕಾಣ್ಬೋದು. ಸೊ ಇಲ್ಲಿ ನಿಮಗೊಂದು ಕ್ಲಾರಿಟಿ ಸಿಕ್ಕುತ್ತಲ್ಲ, ಪ್ರೆಸಿಡೆಂಟ್ ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಾಗಿ. ಸೊ ಇದರ ಆಧಾರದ ಮೇಲೆ ಇವಾಗ ನಾವು ನಿನ್ನೆ ನೋಡಿರುವಂಥ ಪಾಯಿಂಟ್ಸ್ಗಳನ್ನೇ ಒಂದು ಸರ್ತಿ ಕ್ಲಿಯರಾಗಿ ಕನ್ಫರ್ಮ್ ಮಾಡ್ಕೊಳ್ಳೋದಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಇವರು ಏನಿರ್ತಾರೆ, ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ, ಹೌದಾ, ರಾಜ್ಯಸಭೆಯ ಒಂದು ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ ಅಂತ ನೀವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಇವರು ತಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಮಾಡುವಾಗ ಅವರ ಸ್ಯಾಲರೀಸ್ ಹೆಂಗೆ ಇಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ ಅಂತಂದರೆ, ಚೇರ್ಮನ್ ಆಗಿ ವರ್ಕ್ ಮಾಡುವಾಗ ಚೇರ್ಮನ್ಗೆ ಸಂಬಂಧಪಟ್ಟಂಥ ಸ್ಯಾಲರೀಸ್ ಏನಿರುತ್ತಲ್ಲ ಅದನ್ನು ರಿಸೀವ್ ಮಾಡ್ತಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಾಗ ವೈಸ್ ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಸ್ಯಾಲರಿ ಆ್ಯಂಡ್ ಅಮೂಲ್ಮೆಂಟನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನಾವು US ಇಂದ ಇರ್ತಕ್ಕಂಥ ವೈಸ್ ಪ್ರೆಸಿಡೆಂಟನ್ನು ಬಾರೋ ಮಾಡ್ಕೊಂಡಿದ್ವಿ. ಅಲ್ಲಿರುವಂಥ ಒಂದು ಮೇಜರ್ ಡಿಫ್ರೆನ್ಸ್ ಏನಂತಂದರೆ, ಒಂದು ವೇಳೆ ಇವಾಗ ಪ್ರೆಸಿಡೆಂಟ್ ಅವರ ಡೆತ್ ಆಗಿದೆ ಅಂತ ಅಂದ್ಕೊಳ್ಳಿ US ಅಲ್ಲಿ. ಸೊ ಆವಾಗ ಈಗ 5 years ಅಥವಾ ಡ್ಯೂರೇಷನ್ ಇತ್ತಂದರೆ, ಅಥವಾ 3 years ಡ್ಯೂರೇಷನ್ ಇತ್ತಂದರೆ, ಆ ಒಂದು ಸಂದರ್ಭದಲ್ಲಿ ಉಳಿದಂತಹ ಒಂದು ಸಮಯವನ್ನು ವೈಸ್ ಪ್ರೆಸಿಡೆಂಟ್ ಅವರು ಫಂಕ್ಷನ್ ಮಾಡ್ಬೋದು. ಅವರು ಆ ಒಂದು ಕಾರ್ಯವನ್ನು ಕಂಟಿನ್ಯೂಷನ್ ಮಾಡ್ಬೋದು. ಡೆತ್ ಆಗಿರುವಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅವರ ಡೆತ್ ಆದಮೇಲೆ ಉಪರಾಷ್ಟ್ರಪತಿಗಳು ಆ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಆದರೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಪ್ರೊವಿಷನ್ಸ್ಗಳನ್ನು ನಾವು ಕಾಣ್ತಾ ಇಲ್ಲ. ಸೊ ಪ್ರೆಸಿಡೆಂಟ್ ಅವರು ಏನಾದರೂ ಇವತ್ತು ಹೋದರೆ, ಅಥವಾ ಏನಾದರೂ ಅವರ ಒಂದು ಹುದ್ದೆ ಏನಾದರೂ ಖಾಲಿ ಆತ ತರ್ಕೊಳ್ಳಿ, ಆ ಒಂದು ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಕೇವಲ 6 ಮಂತ್ಗಳ ಕಾಲ ಇರ್ಬೋದು, ಆದರೆ ಕಂಟಿನ್ಯೂಷನ್ ಮಾಡಲ್ಲ, ರಿಮೈನಿಂಗ್ ಟರ್ಮನ್ನು ಕಂಟಿನ್ಯೂಷನ್ ಮಾಡಲ್ಲ. 6 ತಿಂಗಳ ಒಳಗಾಗಿ ನಾವು ಹುದ್ದೆಯನ್ನು ಬರೆಸಬೇಕಾಗತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇದು ವೈಸ್ ಪ್ರೆಸಿಡೆಂಟ್ ಅವರ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಕಾಣ್ಬೋದು. ಕ್ವಾಲಿಫಿಕೇಷನ್ಸನ್ನು ನಾವು ನೀನೇ ನೋಡಿದೆ, ಅವ್ರು ಏನಿರಬೇಕು, ಭಾರತದ ನಾಗರಿಕರಾಗಿರಬೇಕು, ಸಿಟಿಜನ್ ಆಗಿರಬೇಕು ಅನ್ನುವಂಥದ್ದಾಗಲಿ, 35 years ಆಗಿರಬೇಕು, ಯಾವುದೇ ರೀತಿಯಾದಂಥ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರೋದಿಲ್ಲ. ಹಾಗೂ ರಾಜ್ಯಸಭೆಗೆ ಮೆಂಬರ್ ಆಗುವಂಥ ಒಂದು ಅರ್ಹತೆ ಏನಿರುತ್ತಲ್ಲ, ಆ ಎಲ್ಲ ಕ್ವಾಲಿಫಿಕೇಷನ್ಸ್ಗಳು ಸಹ ಇವರಲ್ಲಿ ಇರಬೇಕು ಅನ್ನುವಂತಹ ಒಂದು ಕ್ವಾಲಿಫಿಕೇಷನ್ ಕ್ರೈಟೇರಿಯಾವನ್ನು ನಾವು ಗಮನ ಹರಿಸಿದ್ವಿ. ಸೊ ಇದರೊಂದಿಗೆ ಎಲೆಕ್ಷನ್ ಆಗುವಂತಹ ಸಂದರ್ಭದಲ್ಲಿ ಒಂದು ಎಲೆಕ್ಟೋರಲ್ ಕಾಲೇಜ್ ಇರುತ್ತೆ ಅಲ್ವಾ. ಈ ಒಂದು ಎಲೆಕ್ಟೋರಲ್ ಕಾಲೇಜ್ ನಡಿನಲ್ಲಿ
ಎಲೆಕ್ಟೋರಲ್ ಕಾಲೇಜ್ ನಡಿನಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ನಿನ್ನೆ ಗಮನ ಹರಿಸಿದ್ವಿ. ಲೋಕಸಭಾ ಮೆಂಬರ್ ಹಾಗೂ ರಾಜ್ಯಸಭೆಯ ಮೆಂಬರ್ಸ್ಗಳು ಇರ್ತಾರೆ. ಸೊ ಇಲ್ಲಿ ನೀವು ಗಮನ ಹರಿಸಬೇಕಾಗಿರುವಂತಹ ಅತಿ ಮುಖ್ಯವಾದಂತಹ ಡಿಫ್ರೆನ್ಸ್ ಅಂತಂದರೆ ಸ್ಟೇಟ್ ರಿಪ್ರೆಸೆಂಟೇಟಿವ್ಸ್ ಯಾವುದೇ ರೀತಿಯಾಗಿ ಇರೋದಿಲ್ಲ. ಸ್ಟೇಟ್ ಲೆಜಿಸ್ಲೇಟಿವ್ ಮೆಂಬರ್ಸ್ಗಳನ್ನು ನಾವಿಲ್ಲಿ ಕಾಣೋದಿಲ್ಲ. ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ ಅಥವಾ ಎಲೆಕ್ಟೋರಲ್ ಕಾಲೇಜ್ ನಡಿನಲ್ಲಿ ನಾವು ಕಾಣ್ತೀವಿ, ಯಾಕೆಂದರೆ ಅಲ್ಲಿ ನಾಮಿನೇಟೆಡ್ ಮೆಂಬರ್ಸ್ಗಳು ಮಾತ್ರ ಇರ್ತಾರೆ. ಆದರೆ ನಾವು ಇಲ್ಲಿ ನೋಡಿದಾಗ ಇಲ್ಲಿರುವಂತಹ ಎಲೆಕ್ಟೋರಲ್ ಕಾಲೇಜನ್ನು ಗಮನ ಹರಿಸಿದ್ದೆ, ಆದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮೆಂಬರ್ಸ್ಗಳು ಮಾತ್ರ ಇರ್ತಾರೆ. ಅದು ಎಲೆಕ್ಟೆಡ್ ಮೆಂಬರ್ಸ್ಗಳು ಇರ್ತಾರೆ ಅಂತ ನಾವು ಗಮನ ಹರಿಸ್ಬೋದು. ಇದು ಅವರ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಹಾಗೂ ಇಲ್ಲಿ ನಾವು ಏನು ಮಾಡ್ತಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಕಂಪಲ್ಸರಿ 20 ಎಲೆಕ್ಟರ್ಸ್ಗಳು ಪ್ರಪೋಸ್ ಮಾಡಿರಬೇಕು. ಇನ್ನು 20 ಎಲೆಕ್ಟರ್ಸ್ಗಳು ಸೆಕೆಂಡ್ ಪ್ರಯಾರಿಟಿ ಅಥವಾ ಸೆಕೆಂಡರ್ಸ್ ಅಂತ ನಾವೇನು ಕರಿತೀವಿ ಅವರನ್ನು ಸಹ ನಾವಿಲ್ಲಿ ಕೌಂಟನ್ನು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಎಕ್ಸಾಮಿನೇಷನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಎಲೆಕ್ಷನ್ ಸಿಸ್ಟಮನ್ನು ನಾವು ನೋಡಿದಾಗ ನಿನ್ನೆ ನೋಡಿರೋ ಪ್ರಕಾರ ನಾವು ಇಂಡೈರೆಕ್ಟ್ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ನಾವು ಎಲೆಕ್ಟ್ ಮಾಡೋಂಗಿಲ್ಲ ಡೈರೆಕ್ಟಾಗಿ, ನಾವು ಎಲೆಕ್ಟ್ ಮಾಡಿ ಕಳಿಸಿರ್ತಕ್ಕಂತಹ ರಿಪ್ರೆಸೆಂಟೇಟಿವ್ಸ್ಗಳು ಏನು ಮಾಡ್ತಾರೆ ಅವರನ್ನು ಎಲೆಕ್ಟ್ ಮಾಡ್ತಾರೆ. ಸೊ ಇವರು ನಾವೆಲ್ಲ ಕಳಿಸಿರುವಂಥ ಮೆಂಬರ್ಸ್ಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎಲೆಕ್ಟ್ ಮಾಡಿ ಕಳಿಸಿರುವಂಥ ಮೆಂಬರ್ಸ್ಗಳು ಏನಿರ್ತಾರೆ ಇವರು ಏನು ಮಾಡ್ತಾರೆ ಅವರನ್ನು ಎಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದಾಗಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಸೀಕ್ರೆಟ್ ಬ್ಯಾಲೆಟ್ ಇರುತ್ತೆ. ಸೊ ಅವರು ವೋಟ್ ಹಾಕಿರೋದು ಯಾವುದೇ ರೀತಿಯಾಗಿ ಡಿಸ್ಕ್ಲೋಸ್ ಆಗೋದಿಲ್ಲ, ಸೀಕ್ರೆಟ್ ಆಗಿಯೇ ಇರುತ್ತೆ. ಸೀಕ್ರೆಟ್ ಬ್ಯಾಲೆಟ್ ಇರುತ್ತೆ ಮತ್ತು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಇರುತ್ತೆ. ನಾವು ಲೋಕಸಭೆ ಎಲೆಕ್ಷನ್ಸ್ ಅಂತ ನೋಡಿದಾಗ ಏನಾಗಿರುತ್ತೆ, ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾರು ಹೈಯೆಸ್ಟ್ ವೋಟನ್ನು ಗಳಿಸ್ತಾರೆ ಅವರ ರ್ಯಾಂಕಿಂಗಲ್ಲಿ ಬರ್ತಾರೆ, ಅವರು ಎಲೆಕ್ಟ್ ಆಗ್ತಾರೆ, ಅವರು ನೇಮಕಾತಿ ಆಗ್ತಾರೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ವಿತ್ ಸಿಂಗಲ್ ಟ್ರಾನ್ಸ್ಫಾರ್ಮೇಬಲ್ ವೋಟ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇವರ ಒಂದು ಓತ್ ಯಾವ ರೀತಿಯಾಗಿರುತ್ತೆ. ಸೊ ಇಲ್ಲಿ ಇವರು ಕಾನ್ಸ್ಟಿಟ್ಯೂಷನ್ಗೆ ಒಂದು ಅಲಿಗೆನ್ಸನ್ನು ತೋರಿಸಬೇಕು, ಫೇತ್ಫುಲಿ ಅವರ ಒಂದು ಆಫೀಸನ್ನು ಫಂಕ್ಷನನ್ನು ಮಾಡಬೇಕು. ಅದು ಫಂಕ್ಷನರೀಸ್ಗೆ ಸಂಬಂಧಪಟ್ಟಂತೆ ಒಂದು ಜನರಲ್ ಓತನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಗಮನ ಹರಿಸ್ಬೋದು. ಇವರ ಒಂದು ಟರ್ಮು 5 years ಇರುತ್ತೆ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು. ಇವಾಗ ನೀವು ಒಂದು ಕ್ವಶನನ್ನು ಕೇಳ್ಬೋದು. ಸೊ ಯಾವ ರೀತಿಯಾಗಿ ಅಂದರೆ ಇವಾಗ ಅವರ ಒಂದು ಈಗ ರಾಜ್ಯಸಭೆಯ ಒಂದು ಟರ್ಮ್ಗೂ ಮತ್ತು ವೈಸ್ ಪ್ರೆಸಿಡೆಂಟ್ಸ್ ಟರ್ಮ್ಗೂ ಸಿಂಕ್ ಆಗಿರುತ್ತಾ ಅಂತ. ಈಗ ರಾಜ್ಯಸಭೆಗೆ ಎಲೆಕ್ಷನ್ ಆಗಿರುತ್ತಲ್ಲ, ಸೊ ಅದೇ ಟೈಮಲ್ಲಿ ಚೇರ್ಮನ್ ಅವ್ರನ್ನ ಎಲೆಕ್ಟ್ ಮಾಡ್ತಾರಾ, ಸೊ ಆ ಒಂದು ಟರ್ಮಿಗೂ ಈ ಟರ್ಮ್ಗೂ ಸಿಂಕ್ ಆಗುತ್ತಾ ಅಂತ. ಇಲ್ಲ, ಆ ಥರ ಏನಿರಲ್ಲ. ಇವಾಗ ಆಲ್ರೆಡಿ ರೆಸಿಗ್ನೇಷನನ್ನು ಕೊಟ್ಟಿದ್ದಾರಲ್ವ, ಇವಾಗ ಅದು ವೇಕೆಂಟ್ ಆಗಿದೆ ಪ್ಲೇಸು. ಟೈಮ್ ಲಿಮಿಟೇಷನ್ ಅಥವಾ ಇದೇ ಟೈಮ್ ಒಳಗಡೆ ಅವ್ರು ಭರ್ತಿ ಮಾಡಬೇಕು ಅಂತ ಯಾವುದೇ ರೀತಿಯಾಗಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ವಿದಿನ್ 6 months ಅಂತ ಎಲ್ಲಿ ನಾವು ಕಾಣಂಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಹೊಸದಾಗಿ ಎಲೆಕ್ಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಹೊಸದಾಗಿ ಎಲೆಕ್ಟ್ ಮಾಡಿದಾಗ ಇವರು ನೆಕ್ಸ್ಟ್ 5 year ಟರ್ಮ್ಗೋಸ್ಕರ ಆ್ಯಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇವರು 5 years. ಸೊ ನೆಕ್ಸ್ಟ್ ರಾಜ್ಯಸಭೆದ ಒಂದು ಟೈಮ್ ಏನಿತ್ತು ಡ್ಯೂರೇಷನ್ನು ಅದು 3 years ಇತ್ತಂತಂದರೆ ಇವ್ರು ಏನು ಮಾಡ್ತಾರೆ, ಇವಾಗ ಎಲೆಕ್ಟ್ ಆಗಿರುವಂಥದ್ದು ನೆಕ್ಸ್ಟ್ ಹೊಸದಾಗಿ ಬಂದಿರುವಂಥ ಒಂದು ರಾಜ್ಯಸಭೆ ಟೀಮ್ಗೆ 2 years ಎಕ್ಸ್ಟ್ರಾ ಇರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ರೀತಿಯಾಗಿ ರಾಜ್ಯಸಭೆದ ಟರ್ಮು ಮತ್ತು ವೈಸ್ ಪ್ರೆಸಿಡೆಂಟ್ ಅವರ ಟರ್ಮು ಸಿಂಕ್ ಆಗೋದಿಲ್ಲ. ಸೊ ಇವರು ಚೇರ್ಮನಾಗಿ ಇಲ್ಲಿ ಇರ್ತಾರೆ ಅಥವಾ ಎಲೆಕ್ಟ್ ಆದಮೇಲೆ ಒಂದು ವೇಳೆ ಆ ರಾಜ್ಯಸಭೆದ ಟರ್ಮ್ ಕಂಪ್ಲೀಟ್ ಆದ್ರೂ ಸಹ ನೆಕ್ಸ್ಟ್ ಬರುವಂಥ ಹೊಸ ರಾಜ್ಯಸಭೆಯ ಒಂದು ಸದನಕ್ಕೆ ಚೇರ್ಮನ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನೀವು ಗಮನ ಹರಿಸ್ಬೋದು. ಹಾಗೂ ಇನ್ನೊಂದು ಏನಂತಂದರೆ ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪೀಕರ್ಗೆ ನಾವು ಕಂಪ್ಯಾರಿಸನ್ ಮಾಡೋದಾದರೆ ಸ್ಪೀಕರ್ ಅವ್ರು ಏನಿರ್ತಾರೆ ಆ ಒಂದು ಲೋಕಸಭೆಯಲ್ಲಿ ಇರ್ತಕ್ಕಂಥ ಅಥವಾ ಈ ಒಂದು ಲೋಕಸಭೆಯ ಮೆಂಬರ್ ಆಗಿರ್ತಾರೆ ಅಲ್ವಾ. ಸೊ ಮೆಂಬರ್ ಆಗಿರ್ತಾರೆ. ಸೊ ಆದರೆ ರಾಜ್ಯಸಭೆಯಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಯಾವುದೇ ರೀತಿಯಾಗಿ ಅವರು ಮೆಂಬರ್ ಆಗಿರೋದಿಲ್ಲ. ವೈಸ್ ಪ್ರೆಸಿಡೆಂಟ್ ಅವರು ಇಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಿರೋದಿಲ್ಲ ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಸೊ ಇದು ಮೇಜರ್ ಡಿಫ್ರೆನ್ಸು. ಸೊ ಇದರೊಂದಿಗೆ ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ ಇವರ ಒಂದು ಡಿಸ್ಪ್ಯೂಟ್ ಅಂದರೆ ಎಲೆಕ್ಷನ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ ಯಾರು ಫೈನಲ್ ಆಗಿ ಡಿಸಿಷನ್ ತೊಗೊತಾರೆ ಅಂದರೆ ಸುಪ್ರೀಂ ಕೋರ್ಟು ಫೈನಲ್ ಆಗಿ ಡಿಸಿಷನನ್ನು ತೊಗೊಳ್ತಾರೆ. ಯಾವ ಆಧಾರದ ಮೇಲೆ ಡಿಸ್ಕ್ವಾಲಿಫಿಕೇಷನ್ಸನ್ನು ಮಾಡ್ತೀವಿ ಅಂತ ನಿನ್ನೆ ಗಮನ ಹರಿಸಿದ್ದಾದರೆ ನಿನ್ನೆ ನಾವು ನೋಡಿದ್ವಿ ಅವರು ಏನು ಮಾಡ್ಬೋದು, ರೆಸಿಗ್ನೇಷನ್ ಲೆಟ್ರನ್ನು ಕೊಡ್ಬೋದು. ಅಂದರೆ ಅವರ ಒಂದು ಸೀಟ್ ಯಾವಾಗ ವೇಕೆಂಟ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನ ಹರಿಸಬೇಕು. ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅವರು ಒಂದು ರೆಸಿಗ್ನೇಷನನ್ನು ಕೊಡ್ಬೋದು, ಅಥವಾ ಏನಾದರೂ ಡೆತ್ ಆಗಿದೆ ಅನ್ನುವಂಥ ಒಂದು ಕಂಡೀಷನ್ಸ್ ಇರ್ಬೋದು, ಅಥವಾ ಅವರ ಒಂದು ಎಲೆಕ್ಷನ್ ಏನಿರುತ್ತೆ ಅಂದರೆ ವಾಯ್ಡ್ ಅಂತ ಕನ್ಸಿಡರ್ ಮಾಡಿರ್ತಾರೆ, ಅಥವಾ ಇನ್ನೊಂದು ಏನಂದರೆ ರಿಮೂವಲ್ನ ಪ್ರೊಸೆಸ್ನ ಆಧಾರದ ಮೇಲೆ ಅವ್ರನ್ನ ತೆಗಿತಾರೆ. ಸೊ ರಿಮೂವಲ್ ಮಾಡುವಂಥ ಸಂದರ್ಭದಲ್ಲಿ ನಾವು ನಿನ್ನೆ ನೋಡಿದ್ವಿ ಎಫೆಕ್ಟಿವ್ ಮೆಜಾರಿಟಿಯನ್ನು ಹಾಕ್ತಾ ಇದ್ವಿ. ಸೊ ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ವೆಕೆಂಟ್ ಸೀಟನ್ನು ಎಕ್ಸ್ಕ್ಲೂಡ್ ಮಾಡೋದ್ರ ಮುಖಾಂತರ ನಾವು ಮೆಜಾರಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ ಅಂತ. ಸೊ ಈ ಒಂದು ಎಫೆಕ್ಟಿವ್ ಮೆಜಾರಿಟಿ ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಆಗುತ್ತೆ. ಲೋಕಸಭೆಯಲ್ಲಿ ನಾವು ನೋಡೋದಾದರೆ ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿ ಆಧಾರದ ಮೇಲೆ ನಾವು ಪಾಸನ್ನು ಮಾಡ್ತೀವಿ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿದೆ. ಸೊ ಇವರನ್ನು ಏನಂತಾರೆ, ಆ್ಯಕ್ಚುಲಿ ಸೂಪರ್ ಫ್ಲೋಸ್ ಹೈನೆಸ್ ಅನ್ನುವಂಥ ಒಂದು ಟರ್ಮಿಂದನೂ ಸಹ ಸ್ಕಾಲರ್ಸು ಇದನ್ನು ಐಡೆಂಟಿಫೈ ಮಾಡ್ತಾರೆ. ನಿಮ್ಗೆ ಡೈರೆಕ್ಟಾಗಿ ಕೇಳ್ಬೋದು ಸೂಪರ್ ಫ್ಲೋಸ್ ಹೈನೆಸ್ ಅಂತ ಯಾರು ಕರೀತಾರೆ ಅಂತಂದರೆ ವೈಸ್ ಪ್ರೆಸಿಡೆಂಟ್ ಅವರ ಹುದ್ದೆಗೆ ಅಂತ ನಾವು ಇಲ್ಲಿ ಗಮನ ಹರಿಸುವಂಥದ್ದು. ಸೊ ಇದು ಡೆತ್ ಆ್ಯಂಡ್ ಇಲ್ನೆಸ್ ಬಗ್ಗೆ ನಾವು ನೋಡಿದ್ವಲ್ಲ, ಟರ್ಮು, ವೇಕೆನ್ಸಿ, ಇದು ರೀಸನ್ಸ್ಗಳನ್ನು ನಾವು ಇಲ್ಲಿ ಗಮನ ಹರಿಸುವಂಥದ್ದು. ಸೊ ಆಮೇಲೆ ಇಲ್ಲಿ ಅವರು ರೆಸೊಲ್ಯೂಷನ್ ಅಂದರೆ ಇವಾಗ ನಾವೇನು ಅವ್ರು ರಿಮೂವ್ ಮಾಡ್ತೀವಿ ಅನ್ನುವಂಥದ್ದು ರೆಸೊಲ್ಯೂಷನ್ ಅಂತ ಬಂದಾಗ ಅವ್ರಿಗೆ 14 days ಅಡ್ವಾನ್ಸ್ ನೋಟಿಸನ್ನು ಕೊಡಬೇಕು ಅನ್ನುವಂಥದ್ದಾಗಿ ನಾವಿಲ್ಲಿ
ಕನ್ಸಿಡರ್ ಮಾಡ್ಬೋದು. ಇವರನ್ನು ಅಪಾಯಿಂಟ್ ಮಾಡುವಂಥವ್ರು ಪ್ರೆಸಿಡೆಂಟ್ ಅವರು, ಇವರ ರೆಸಿಗ್ನೇಷನನ್ನು ಕೊಡುವಂಥದ್ದು ಸಹ ಪ್ರೆಸಿಡೆಂಟ್ ಅವರಿಗೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ. ಇದು ಬೇಸಿಕ್ ಇನ್ಫಾರ್ಮೇಷನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಒಂದು ನಿಮಿಷ. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು MiG-21 ಫೈಟರ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್. ಸೊ ಈ MiG-21, ಸೊ ಇದರ ಫುಲ್ ಫಾರ್ಮ್ ಯಾವ ರೀತಿಯಾಗಿದೆ, MiG-21 ಫೈಟರ್ ಏನಿದೆಯಲ್ಲ, ಸೊ ಇದನ್ನು ನಾವು ರಷ್ಯಾದಿಂದ ತೆಗೆದುಕೊಂಡಿದ್ವಿ. ಸೊ ಬಿಸಾನ್ ಅಂತಕ್ಕಂತಹ ಕಂಪ್ನಿಯಿಂದ ನಾವು ಈ ಒಂದು ಕೊಲಾಬ್ರೇಷನನ್ನು ಮಾಡಿದ್ವಿ. ಇವಾಗ ಇದನ್ನು ನಾವು ತೆಗಿತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಇದನ್ನು ರಿಪ್ಲೇಸ್ ಮಾಡುವಂಥದ್ದು ಯಾವುದು ಅಂತಂದರೆ ತೇಜಾಸ್ MK-1A ಅನ್ನುವಂಥ ಒಂದು ಏರ್ಫೋರ್ಸ್ ಫೈಟರ್. ಸೊ ಏರ್ಕ್ರಾಫ್ಟ್ ಏನು ರಿಪ್ಲೇಸ್ ಮಾಡ್ತಾ ಇದೆ ಅಂತಂದರೆ ತೇಜಾಸ್. ಸೊ ಇದೊಂದು ಅಟ್ಯಾಕರ್ ಆಗಿದೆ ಅಂತಲೇ ನೀವು ಗಮನ ಹರಿಸ್ಬೋದು. MG-21, ಓಕೆ, ಇದರ ಒಂದು ಮೆಕಿಯಾನ್ ಗುರುವೆಚ್, ಓಕೆ, ಇದು ನಿಮಗೆ ಗೊತ್ತಿರುತ್ತೆ. ಸೊ ಇದರ ಆಧಾರದ ಮೇಲೆ ಇದನ್ನು ನಾವು ಇವಾಗ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಸಾಕಷ್ಟು ಕ್ರೈಸಿಸ್ ಆಗಿದ್ದಾವೆ, ಅಂದರೆ ಇದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಇದನ್ನು ರಿಪ್ಲೇಸ್ ಮಾಡ್ತಾ ಇದ್ದೀವಿ ಅಂತಲೇ ಗಮನ ಹರಿಸ್ಬೋದು. ಸೊ ಇದರ ಒಂದು ಇನ್ಫಾರ್ಮೇಷನ್ಸನ್ನು ನೋಡೋದಾದರೆ ನಾವು ಇದನ್ನು ಫಸ್ಟ್ ಎಲ್ಲಿ ಯೂಸ್ ಮಾಡ್ಕೊಂಡಿದ್ವಿ, ಇದರ ಒಂದು ಸೇವೆ ಸಾಕಷ್ಟಿದೆ. ಫಾರ್ ಎಕ್ಸಾಂಪಲ್, ಇವಾಗ ಪಾಕಿಸ್ತಾನದೊಂದಿಗೆ ಆಗಿರುವಂಥ ವಾರ್ 1965, 1975ನಲ್ಲಿ ಯೂಸ್ ಮಾಡಿರೋದನ್ನು ಕಾಣ್ತಾ ಇದ್ವಿ. ಅಗೇನ್ ಕಾರ್ಗಿಲ್ ವಾರಲ್ಲೂ ಆಗಿರ್ಬೋದು, ಈವನ್ 2019ನಲ್ಲಿ ಬಾಲ್ಕೋಟ್ ಏರ್ ಸ್ಟ್ರೈಕ್ಸ್ ಏನಾಗಿರುತ್ತಲ್ಲ ಆ ಒಂದು ಸಂದರ್ಭದಲ್ಲೂ ಸಹ ನಾವು ಇದನ್ನು ಯೂಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇವಾಗ ಇದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಯಾರು ಇದನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ? ಸೊ ಈ ಮೊದಲು ನಾವು ಇದನ್ನು ಸೋವಿಯತ್ ಯೂನಿಯನ್ ಅಥವಾ ರಷ್ಯನ್ನ ಒಂದು ಕೊಲಾಬರೇಷನ್ ಮುಖಾಂತರ ಅಂತಲೇ ಹೇಳ್ಬೋದು. ಸೊ ರಷ್ಯನಿಂದ ನಾವು ಇದನ್ನು ತೆಗೆದುಕೊಂಡಿದ್ವಿ ಅಂತ. ಸೊ ಫಸ್ಟ್ ಇದನ್ನು ರಷ್ಯಾದಲ್ಲಿ 1959ನಲ್ಲಿ ಮಾಡಿರುವಂಥದ್ದು. ಸೊ ಭಾರತದಲ್ಲಿ ನಾವು ಇದನ್ನು ಫಸ್ಟ್ ತೆಗೆದುಕೊಂಡಿದ್ದು ಅಥವಾ ಇದನ್ನು ಯೂಸ್ ಮಾಡಿದಾಗ ಸ್ಟಾರ್ಟ್ ಮಾಡಿರೋದು ಅಂತಂದರೆ 1965ಇಂದ ಫಸ್ಟ್ ಟೈಮ್ ಇದನ್ನು ಮಾಡ್ಕೊಂಡಿದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇದನ್ನು ರಿಪ್ಲೇಸ್ ಮಾಡ್ತಾ ಇರೋದು ತೇಜಾಸ್ MK-1A ಅನ್ನುವಂಥ ಒಂದು ಏರ್ಕ್ರಾಫ್ಟ್. ಸೊ ಇದನ್ನು ನಾವು ಗಮನದಲ್ಲಿ ಹರಿಸ್ಬೇಕು. ಸೊ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ಸೊ ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನನ್ನು ನಾವು ಗಮನ ಹರಿಸೋದಾದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ಗೆ ಸಂಬಂಧಪಟ್ಟಂತೆ ಇವಾಗ ಒಳಚರಂಡಿ ಅದನ್ನೆಲ್ಲ ಕ್ಲೀನ್ ಮಾಡೋವಂಥವ್ರು ಇರ್ತಾರಲ್ಲ, ಸೊ ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅಥವಾ ಸೆಪ್ಟಿಕ್ ಟ್ಯಾಂಕನ್ನು ಕ್ಲೀನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಡೆತ್ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಅನಲೈಸಿಸನ್ನು ಕೊಟ್ಟಿದ್ದಾರೆ. 90% ಸೀವರ್ ಡೆತ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಯಾಕೆಂದರೆ ಯಾವುದೇ ರೀತಿಯಾದಂತಹ ಸೇಫ್ಟಿಯನ್ನು ನಾವಿಲ್ಲಿ ಕಾಣ್ತಾ ಇಲ್ಲ ಅಂತ ಗಮನ ಹರಿಸ್ಬೋದು. ಇಲ್ಲಿ ನೀವು ನೋಡಿದ್ದೆ ಆದರೆ 90% ವರ್ಕರ್ಸ್ ಡೈ ಆಗಿದ್ದಾರೆ ಅಂದರೆ ಏನು ಪ್ರಾಬ್ಲಮ್ ಆಗ್ತಿರ್ಬೋದು, ಅಥವಾ ನಾವು ಯಾವುದರಿಂದ ಒಂದು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಬೋದು. ಕೆಲವೊಂದಿಷ್ಟು ಸ್ಟೇಟ್ಸ್ಗಳಲ್ಲೂ ಸಹ ಅವೇರ್ನೆಸ್ಸನ್ನು ತರೋದ್ರಿಂದ ಡೆತ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಒಂದು ರಿಪೋರ್ಟ್ ಹೇಳ್ತಾ ಇದೆ 2023ನಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಪರ್ಟಿಕ್ಯುಲರ್ಲಿ ಎಷ್ಟು ಡೆತ್ ಆಗಿದ್ದಾವೆ ಅಂತಂದರೆ ನಿಯರ್ಲಿ 17 ಡಿಸ್ಟಿಕಲ್ಲಿ ಆಗ್ತಾ ಇರುವಂಥ ಒಂದು 54 ಡೆತ್ತನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಒಂದೇ ಒಂದು ವರ್ಷದಲ್ಲಿ ಇಷ್ಟೊಂದು ಡೆತ್ ಆಗ್ತಾ ಇರೋದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಬೇಸಿಕಲಿ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಆ ಒಂದು ಇನಿಷಿಯೇಟಿವ್ ಏನಪ್ಪ ಅಂತಂದರೆ, ಇಲ್ಲೊಂದು ಇಶ್ಯೂ ಬಂದಿದೆ, ನೀವು ಇದನ್ನು ಹೇಗೆ ಕವರ್ ಮಾಡಬೇಕು ಎಕ್ಸಾಮಿನೇಷನಲ್ಲಿ ಅಂತಂದರೆ, ಇವಾಗ ನಮಸ್ತೆ ಅನ್ನುವಂಥ ಒಂದು ಪ್ರೋಗ್ರಾಮ್ ಇದೆ ಅಲ್ವಾ, ಓಕೆ, ನಮಸ್ತೆ ಅಂತಕ್ಕಂಥ ಈ ಒಂದು ಪ್ರೋಗ್ರಾಮನ್ನು ನಾವು ನೋಡೋದಾದರೆ, ಸೊ ಇದರ ಫುಲ್ ಫಾರ್ಮ್ ಏನು ಹೇಳುತ್ತೆ? ನಮಸ್ತೆ ಅನ್ನುವಂಥ ಪ್ರೋಗ್ರಾಮ್ ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್, ಓಕೆ, ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತ. ಸೊ ಈ ಒಂದು ಪ್ರೋಗ್ರಾಮನ್ನು ನಾವು ಗಮನ ಹರಿಸಿದೆ ಆದರೆ ಇಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಬೇಕಾಗಿರುವಂತಹ ಒಂದು ಫೋಕಸ್ ಎಲ್ಲಿಗಿರುತ್ತೆ ಅಂದರೆ, ನಾವು ಮೆಕನೈಸೇಷನನ್ನು ಮಾಡಬೇಕು. ಸ್ಯಾನಿಟೇಷನ್ ವರ್ಕರ್ಗೆ ಸಂಬಂಧಪಟ್ಟಂತೆ ಎಲ್ಲ ಮೆಕ್ಯಾನಿಕಲಿ ನಾವು ಆಗೋದ್ರಿಂದ ಅವ್ರಿಗೆ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ತಡೆಗಟ್ಟಬೋದು ಅಂತ ಸರ್ಕಾರ ಈ ಒಂದು ಇನಿಷಿಯೇಟಿವನ್ನು ತಂದಿದೆ. ಬಟ್ ಎಷ್ಟರ ಮಟ್ಟಿಗೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಕ್ವಶನ್. ಇಲ್ಲಿ ನೀವು ಗಮನ ಹರಿಸಿದೆ ಆದರೆ ಈ ಒಂದು ನಮಸ್ತೆ ಪ್ರೋಗ್ರಾಮ್, ಇಲ್ಲಿ ನೋಡ್ಬೋದು ನಾವು ಇದರ ಅಡಿನಲ್ಲಿ ಗಮನ ಹರಿಸೋದಾದರೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಕೊಡುವಂಥದ್ದಾಗಲಿ ಇಲ್ಲಿ ನೋಡ್ಬೋದು. ಸೊ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಅಥವಾ ಅವ್ರಿಗೊಂದು ಕ್ಯಾಪಿಟಲ್ ಸಬ್ಸಿಡಿಯನ್ನು ಕೊಡ್ತೀವಿ,
ಮಾಡ್ತೀವಿ. ಅಂದರೆ ಅವರು ಒಂದು ಏನಾದರೂ ಮೆಕ್ಯಾನಿಕಲಿ ಏನಾದರೂ ಇದು ಮಾಡ್ಕೊಳ್ಳಿ ಅಂತ, ಡಿಪ್ಲಾಯ್ ಮಾಡ್ಕೊಳ್ಳಿ, ಅಥವಾ ಅವ್ರಿಗೆ ಬೇಕಾಗಿರುವಂಥ ಒಂದು ಮಷಿನ್ ಸಪೋರ್ಟ್ ಸಿಕ್ಕುತ್ತೆ, ಅವರು ಪರ್ಚೇಸ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಕ್ಯಾಪಿಟಲ್ನ ಒದಗಿಸ್ಬೇಕು. ಏನಾದರೂ ತೊಂದರೆ ಆದರೆ ಹೆಲ್ತ್ ಇನ್ಶೂರೆನ್ಸನ್ನು ಸಹ ಸಪೋರ್ಟ್ ಮಾಡಬೇಕು ಅಂತ ಸರ್ಕಾರ ಈ ಒಂದು ಯೋಜನೆಯನ್ನು ಸಹ ಜಾರಿಗೆ ತಂದಿದೆ. ಸೊ ಈ ಒಂದು ಯೋಜನೆ ಏನು ಮಾಡುತ್ತೆ, ಸೆಪ್ಟಿಕ್ ಟ್ಯಾಂಕ್ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಬೇಸಿಕಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಒಂದು ಅವೇರ್ನೆಸ್ಸನ್ನು ತರಬೇಕು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಈ ನಮಸ್ತೆ ಇನಿಷಿಯೇಟಿವ್ಸನ್ನು ನೀವು ಕನೆಕ್ಟ್ ಮಾಡಿದ್ರಲ್ಲ, ಸೊ ಇದನ್ನು ಹೊರತುಪಡಿಸಿ ನಿಮಗೆ ಕೆಲವೊಂದಿಷ್ಟು ಪ್ರೋಗ್ರಾಮ್ಸು ಸಹ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಸ್ಯಾನಿಟೇಷನ್ ಇಶ್ಯೂಸ್ ಅಂತ ಬಂದಾಗ, ಸ್ಯಾನಿಟೇಷನ್ ಇಶ್ಯೂಸ್ ಅಂತ ಬಂದಾಗ ಸ್ವಚ್ಛ ಭಾರತ್ ಮಿಷನ್ ಅಂತ ಕನ್ಸಿಡರ್ ಮಾಡ್ತಿರಲ್ಲ, ಅಲ್ಲೂ ಸಹ ಕ್ಲೀನೆಸ್ಗೆ ನಾವು ಹೇಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ, ಆ ಒಂದು ಡೈಮೆನ್ಷನನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಆನ್ಸರನ್ನು ಬರೆಯುವಾಗ, ಅದರಲ್ಲೂ ಇವಾಗ ಸೋಷಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಇಶ್ಯೂನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ನಮಸ್ತೆ ಇನಿಷಿಯೇಟಿವ್ ಈ ರೀತಿಯಾಗಿ ಫೋಕಸ್ ಮಾಡ್ತಾ ಇದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ. ಯಾವಾಗಲೂ ನೀವು ಮಿಡಲ್ ಪಾತನ್ನು ತೆಗೆದುಕೊಳ್ಳಿ. ಒಂದು ಪಾಲಿಸಿಯನ್ನು ಪಾಸಿಟಿವ್ ಆಗಿ ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ನೀವು ಒಮ್ಮಿದೊಮ್ಮೆ ಕ್ರಿಟಿಕಲ್ ಆಗಿ ಹೇಳುವಂಥದ್ದಲ್ಲ, ಆದರೆ ನೀವೇನು ಮಾಡ್ಬೋದು, ಬ್ಯಾಲೆನ್ಸ್ಡ್ ಆಗಿ ಅಪ್ರೋಚನ್ನು ತರಬೇಕು. ಸೊ ಇಲ್ಲಿ ನಾವು ಮೆಕನೈಸೇಷನನ್ನು ತರಬೇಕು ಅನ್ನುವಂಥದ್ದಾಗಲಿ, ಅಥವಾ ಇಲ್ಲಿ ಒಂದು ಅವೇರ್ನೆಸ್ಸನ್ನು ತರುವಂಥದ್ದಾಗಲಿ, ಇದ್ರ ಇಂಪಾರ್ಟೆನ್ಸನ್ನು ತರಬೇಕು. ಆಮೇಲೆ ಕೆಲವೊಂದಿಷ್ಟು ಪಾಲಿಸಿ ಲೂಪ್ ಹೋಲ್ಸ್ ಅಂದರೆ, ಈಗ ಸರಿಯಾಗಿ ಅವರಿಗೆ ಇನ್ಶೂರೆನ್ಸ್ ಸಿಗ್ತಾ ಇರಲ್ಲ ಅಥವಾ ರಿಕಗ್ನೈಸೇಷನ್ ಸಿಗ್ತಾ ಇರಲ್ಲ. ಇವಾಗ ಸರ್ಕಾರನೇ ಏನು ಮಾಡ್ಬೋದು, ಈ ಪ್ರೋಗ್ರಾಮ್ ನಡಿನಲ್ಲಿ ಈಗ ಸ್ವಚ್ಛ ಭಾರತ್ ಮಿಷನನ್ನು ಇಂಟಿಗ್ರೇಟ್ ಮಾಡೋದು. ಇದು ಒಂಥರ ಬ್ಯಾಲೆನ್ಸ್ಡ್ ಅಪ್ರೋಚ್ ಅಲ್ಲ. ಈಗ ಬೇರೆ ಒಂದು ಪ್ರೋಗ್ರಾಮನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರ, ಬೇರೆ ಒಂದು ಪ್ರೋಗ್ರಾಮ್ ಇದಕ್ಕೆ ಯಾವುದು ಸಿಮಿಲಾರಿಟೀಸ್ ಇರುತ್ತಲ್ಲ ಆ ಒಂದು ಪ್ರೋಗ್ರಾಮನ್ನು ಫೋಕಸ್ ಮಾಡೋದ್ರ ಮುಖಾಂತರ ನೀವು ಬ್ಯಾಲೆನ್ಸ್ಡ್ ವೇನಲ್ಲಿ ಆನ್ಸರನ್ನು ಬರೀಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನಮಗೆ ಸಹಕಾರಿಯಾಗುತ್ತೆ. ಸೊ ಈ ಒಂದು ನಮಸ್ತೆ ಪ್ರೋಗ್ರಾಮ್ ನಡಿನಲ್ಲಿ ಹೇಗೆ ಒಂದು ಮೆಕನೈಸೇಷನ್ಸನ್ನು ತರಬೇಕು, ಅದರಲ್ಲೂ ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಏನು ಅಡ್ರೆಸ್ ಮಾಡಬೇಕು, ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಕ್ಲೀನರ್ಗೆ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಏನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರ ಇಂಪಾರ್ಟೆನ್ಸು ಪರ್ಸ್ಪೆಕ್ಟಿವ್ ನೀವು ಗಮನ ಹರಿಸ್ಬೋದು. ಸೊ ಬ್ಯಾಲೆನ್ಸ್ಡ್ ಆಗಿ ನೀವು ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಸೊ ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ಓಕೆ, ಯುನೆಸ್ಕೋಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ನೀವು ಕಾಣ್ಬೋದು, ಯುನೆಸ್ಕೋ ಇಂದ US ಹೊರಗಡೆ ಬಂದಿದೆ ಅಂತ ನಾವು ಗಮನ ಹರಿಸ್ಬೋದು. ಟ್ರಂಪ್ ಅವರು ಫಸ್ಟ್ ಅವರ ಒಂದು ಫಸ್ಟ್ ಇಯರ್ ಟರ್ಮಲ್ಲಿ ಸಹ ಅವರು ಯುನೆಸ್ಕೋಯಿಂದ ಹೊರಗೆ ಬಂದಿದ್ರು 2018ರಲ್ಲಿ, ಮತ್ತೆ ವಾಪಸ್ ರೀಜಾಯ್ನ್ ಆಗಿದ್ದು. ಆಮೇಲೆ ಬಟ್ ಇವಾಗ ಮತ್ತೆ ಏನು ಮಾಡ್ತಾ ಇದ್ದಾರೆ, ಯುನೆಸ್ಕೋದಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಪ್ಯಾಲೆಸ್ತೀನ್ ಇಶ್ಯೂಗೆ ಸಂಬಂಧಪಟ್ಟಂತೆ ಅವರು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಇಲ್ಲಿ ಗಮನ ಹರಿಸ್ಬೋದು. ಸೊ ಯುನೆಸ್ಕೋದ ಒಂದು ಪರ್ಸ್ಪೆಕ್ಟಿವನ್ನು ಇಲ್ಲಿ ಎಂಫಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇದು ಹಾಲೋಕಾಸ್ಟ್ ಎಜುಕೇಷನ್ ಮತ್ತು ಫೈಟ್ ಆ್ಯಂಟಿ ಸೆಮಿಟಿಸಮ್ ಅಗೇನೆಸ್ಟ್ ವರ್ಕ್ ಮಾಡ್ತಾ ಇದೆ ಅನ್ನೋಂಥ ಒಂದು ಪರ್ಸ್ಪೆಕ್ಟಿವ್ನ ಅವರು ಹೇಳ್ತಾ ಇದ್ದಾರೆ. ಸೊ ಹಾಲೋಕಾಸ್ಟ್ ಎಜುಕೇಷನ್ ಅಂತಂದರೆ, ಇವಾಗ ನಾವು ಲಾಸ್ಟ್ ಹಿಸ್ಟಾರಿಕಲಿ ಏನು ಫ್ಯಾಕ್ಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಯುನೆಸ್ಕೋ ಸರಿಯಾಗಿ ನಾವು ಇದನ್ನು ಮಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ. ಹಾಗೂ ಜಿಯೋಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪ್ರೆಡನ್ನು ಮಾಡ್ತಾ ಇದೆ ಅನ್ನೋಂಥ ಒಂದು ಪರ್ಸ್ಪೆಕ್ಟಿವ್ ಅವ್ರದ್ದು ಅಷ್ಟೇ. ಸೊ ಇದರ ಆಧಾರದ ಮೇಲೆ ಇವರು ಮತ್ತೆ 2 years ಆದಮೇಲೆ ಮತ್ತೆ ಈಗ ವಾಪಸ್ ಬಂದಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಸೊ ಯುನೆಸ್ಕೋದ ಒಂದು ಇಂಪಾರ್ಟೆನ್ಸ್ ಏನಿದೆ, ಸೊ ಯುನೆಸ್ಕೋ ಅಂದರೆ ನಿಮ್ಗೆ ಗೊತ್ತು, ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ ಅಂತ. ಸೊ ಈ ಒಂದು ಯುನೆಸ್ಕೋ ಯಾವಾಗ ಜಾರಿಗೆ ಬಂತು, ಸೊ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ, ಇದನ್ನು ನಾವು ನೋಡೋದಾದರೆ 1945 ಓಕೆ 1945 ಸೆಪ್ಟೆಂಬರ್ 16 ಐ ಥಿಂಕ್ 16 ಸೆಪ್ಟೆಂಬರ್ ಆರ್ ನವಂಬರ್, ಐ ಡೋಂಟ್ ರಿಮೆಂಬರ್, ಸ್ವಲ್ಪ ಒಂದು ಸರ್ತಿ ಚೆಕ್ ಮಾಡಿ. ಸೊ ಇಲ್ಲಿ 1945 ಫಸ್ಟ್ ಟೈಮ್ ಜಾರಿಗೆ ಬಂದಿರೋದನ್ನು ನಾವು ಕಾಣ್ತಾ ಇದ್ವಿ. 1942ನಲ್ಲಿ ವರ್ಲ್ಡ್ ವಾರ್ ಆದಮೇಲೆ ಸೊ ಇದ್ರ ಬಗ್ಗೆ ಡಿಸ್ಕಷನ್ ಆಗಿರೋದಾಗಲಿ, ಒಂದು ಕಾನ್ಫರೆನ್ಸನ್ನು ಹೆಲ್ಡ್ ಮಾಡಿದರು. ಎಲ್ಲ ಎಜುಕೇಷನ್ ಮಿನಿಸ್ಟರ್ಸ್ಗಳು ಸೇರಿ ಒಂದು ಕಾನ್ಫರೆನ್ಸನ್ನು ಲಂಡನ್ನಲ್ಲಿ ಹೆಲ್ಡ್ ಮಾಡಿರ್ತಾರೆ. ಸೊ ಲಂಡನ್ನಲ್ಲಿ ಆಗಿರುವಂಥ ಒಂದು ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಬೇಕು ಅನ್ನೋಂಥ ಒಂದು ಡಿಸ್ಕಷನ್, ಅಂದರೆ ನಾವು ಕಲ್ಚರ್ ವೈಸ್ ಅಥವಾ ಸೈಂಟಿಫಿಕಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಪ್ಯಾರಿಸಲ್ಲಿ ಫಸ್ಟ್ ಕಾನ್ಫರೆನ್ಸ್ ಆಗಿರುತ್ತೆ ಅನ್ನೋದನ್ನು ಸಹ ನಮಗೆ ಗಮನ ಹರಿಸ್ಬೋದು. ಸೊ ಪ್ಯಾರಿಸಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಓಕೆ, ಪ್ಯಾರಿಸಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು ನಾವು ಗಮನ ಹರಿಸೋದಾದರೆ, ಇದು ಒಂದು ಎಜುಕೇಷ್ನಲ್ ಆಸ್ಪೆಕ್ಟ್, ಅಥವಾ ಶೈಕ್ಷಣಿಕವಾಗಿ ಇರಬಹುದು, ಅಥವಾ ಒಂದು ನಾಲೆಜನ್ನು ಸಹ ಎಲ್ಲರಿಗೂ ಸಿಗುವಂತೆ ಮಾಡುವಂಥ ಆಸ್ಪೆಕ್ಟ್ ಆಗಿರಬಹುದು, ಒಂದು ಕಲ್ಚರಲ್ ಪ್ರಿಸರ್ವೇಷನನ್ನು ಮಾಡಲಿಕ್ಕೆ, ಸೊ ಒಂದು ಸಂಸ್ಕೃತಿಯನ್ನು ಸಹ ಇವರು ಪ್ರಿಸರ್ವ್ ಮಾಡಲಿಕ್ಕೆ ಮುಂದಾಗುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್, ಎಕ್ಸಾಮ್ನಲ್ಲಿ ಕೇಳುವಂಥ ಇನಿಷಿಯೇಟಿವ್ ಅಂತಂದರೆ 1970ನಲ್ಲಿ ಓಕೆ ವರ್ಲ್ಡ್ ಹೆರಿಟೇಜ್
ಸೈಟ್ಸನ್ನು ಜಾರಿಗೆ ತರಲಾಗುತ್ತೆ. ಸೊ ಒಂದು ಕನ್ವೆನ್ಷನ್ ಆಗುತ್ತೆ 1972ನಲ್ಲಿ ವರ್ಲ್ಡ್ ಹೆರಿಟೇಜ್ಗೆ ಸಂಬಂಧಪಟ್ಟಂತೆ. ಆ ಒಂದು ಕನ್ವೆನ್ಷನ್ ನಡಿನಲ್ಲಿ ಇವ್ರು ಏನು ಮಾಡ್ತಾರೆ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳನ್ನು ತರುವುದಾಗಿ ಡಿಸ್ಕಷನನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೋದು. ಸೊ ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಬೇಕಾಗಿರುವಂತಹ ಸಂಗತಿ ಅಂದರೆ ಟೋಟಲ್ ಆಗಿ ಎಷ್ಟು ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಭಾರತದಲ್ಲಿದೆ ಅಥವಾ ರೀಸೆಂಟಾಗಿ ಆ್ಯಡ್ ಆಗಿರುವಂತಹ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ಅನ್ನುವಂಥ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಕೆಲವೊಂದಿಷ್ಟು ಗ್ರೂಪ್ ಸಿ, ಗ್ರೂಪ್ ಬಿ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಕೇಳ್ತಾರೆ, ಅಥವಾ ಸ್ಟೇಟ್ಮೆಂಟ್ ಫಾರ್ಮಲ್ಲೂ ರೀಸೆಂಟಾಗಿ ಆ್ಯಡ್ ಆಗಿರೋದು ಯಾವುದು ಅನ್ನೋದನ್ನು ಕೇಳ್ತಾರೆ. ಸೊ ಜನರಲ್ ಐಡಿಯಾ, ಯಾಕೆಂದರೆ ಈ ರೀತಿಯಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳು ನಾವು ಡೇ ಟು ಡೇ ಬೇಸಿಸ್ ಮೇಲೆ ಅಥವಾ ಜಸ್ಟ್ ಒಂದು ಕಮೆಂಟ್ ಹಾಕೋದ್ರಿಂದ ನೀವು ಲಾಂಗ್ ಟರ್ಮಲ್ಲಿ ನೆನ್ಪಿಟ್ಬೋದು, ಅಥವಾ ಯಾರಾದರೂ ಓದಿರೋರು ಸಹಿತ ಅದನ್ನು ಗೊತ್ತಿಲ್ಲದೇ ಇರೋರು ಸಹಿತ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಟ್ರೈ ಟು ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ಸೊ ಇಲ್ಲಿ ಏನಂತಂದರೆ ಯುನೆಸ್ಕೋಗೆ ಸಂಬಂಧಪಟ್ಟಂಥ ಇದರ ಒಂದು ಇಂಪಾರ್ಟೆನ್ಸನ್ನು ನೋಡಿದ್ವಲ್ಲ. ಸೊ ಇದರ ಆಧಾರದ ಮೇಲೆ ಯುನೆಸ್ಕೋದ ಒಂದು ಇಂಪಾರ್ಟೆನ್ಸ್ ಅಥವಾ ಹೇಗೆ ಈಗ ಅವರು ವಾಪಸ್ ಬಂದಿದ್ದಾರೆ ಅಂತ ನಾವು ಗಮನಿಸ್ಬೋದು. ಇಲ್ಲಿ ಬೇಕಾಗಿರುವಂಥ ಇನ್ನೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಅಂದರೆ ಬೇಸಿಕಲಿ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಸೊ ಇದೇ ಒಂದು ಇನ್ಫಾರ್ಮೇಷನ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಯಾರ್ಯಾರು ಇವಾಗ UN ಮೆಂಬರ್ ಇರ್ತಾರೆ ಅಥವಾ ಯುನೈಟೆಡ್ ನೇಷನ್ನ ಮೆಂಬರ್ ಇದ್ಕೊಂಡೂ ಸಹ ಅವರು ಯುನೆಸ್ಕೋದ ಮೆಂಬರ್ಸ್ಗಳಿಲ್ಲ ಅನ್ನೋದನ್ನು ನೀವು ಇಲ್ಲಿ ಗಮನ ಹರಿಸಬೇಕು. ಇಲ್ಲಿ ಎರಡು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟು. ನಾನ್ UN ಮೆಂಬರ್ಸು ಯಾರ್ಯಾರು ಯುನೆಸ್ಕೋದಲ್ಲಿ ಇಲ್ಲ ಅನ್ನೋದನ್ನು ನೀವು ಗಮನ ಹರಿಸುವಂಥದ್ದು. ಸೊ ಇದರಲ್ಲಿ ಗಮನ ಹರಿಸೋದಾದರೆ ಪ್ಯಾಲೆಸ್ಟೈನ್ ಅನ್ನುವಂತಹ ರಾಷ್ಟ್ರ ಇಲ್ಲ. ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದರೊಂದಿಗೆ ಪ್ಯಾಲೆಸ್ಟೈನನ್ನು ನಾವು ಕಾಣ್ಬೋದು, ಹಾಗೂ ಹುಕ್ ಐಲ್ಯಾಂಡ್ ಅಂತ ಬರುತ್ತೆ, ಹುಕ್ ಐಲ್ಯಾಂಡನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇದರೊಂದಿಗೆ ಇರ್ತಕ್ಕಂಥ ಇನ್ನೊಂದಂದರೆ ನಿಯೂ ರಾಷ್ಟ್ರ ಅನ್ನೋದು ಸಹ ಇಲ್ಲ. ಇದು ಯಾವುದು ಅಂದರೆ ನಾನ್ UN ಮೆಂಬರ್ಸ್ಗಳು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದರೆ, UN ಮೆಂಬರ್ಸು ಯಾರಿಲ್ಲ ಅಂತ. UN ಮೆಂಬರ್ಸು ಯಾರು ಯುನೆಸ್ಕೋದ ಮೆಂಬರ್ಸ್ ಇಲ್ಲ. ಈ ಒಂದು ಆರ್ಟಿಕಲಿಂದ ನಿಮ್ಗೆ ಕ್ಲಿಯರ್ ಆಗುತ್ತೆ. ಯಾರಿಲ್ಲ ಅಂತಂದರೆ US ಇಲ್ಲ. US ವಾಪಸ್ ಬಂದಿತ್ತು, ಬಟ್ ಇವಾಗ US ಮತ್ತೆ ಇಲ್ಲ ಅಂತಂತ ನೋಡ್ಬೋದು. ಸೊ ಇದರೊಂದಿಗೆ ಇನ್ನೊಂದು ಏನಂತಂದರೆ ಇಸ್ರೇಲು. ಇದರೊಂದಿಗೆ ಇದು ಟೋಟಲ್ 3 ರಾಷ್ಟ್ರಗಳಿದ್ದಾವೆ. ಇಸ್ರೇಲೂ ಇಲ್ಲ. ಇಸ್ರೇಲ್ ಆಗಿರ್ಬೋದು, ಲ್ಯಾಂಚೆಸ್ಟೀನೂ ಇಲ್ಲ. ಲ್ಯಾಂಚೆಸ್ಟೀನ್, ಸೊ ಇವರು ಸಹ ಇಲ್ಲ. ಈಗ ಒಟ್ಟು ಟೋಟಲ್ ಆಗಿ 6 ರಾಷ್ಟ್ರಗಳು ಇದರಲ್ಲಿ ಇಲ್ಲ ಅಂತ ನೀವು ಗಮನಿಸ್ಬೋದು. ಯಾರು ನಾನ್ ಮೆಂಬರ್ಸ್ ಇದ್ದಾರಲ್ಲ, UN ಮೆಂಬರ್ ಇಲ್ಲದೆ ಇರುವಂಥವ್ರು ಸಹ 3 ರಾಷ್ಟ್ರಗಳು ಇದರಲ್ಲಿ ಇಲ್ಲ. ಸೊ UN ಮೆಂಬರ್ಸು ಸಹ ನಾವು ನೋಡಿದಾಗ US ಇಲ್ಲ, ಇಸ್ರೇಲ್ ಇಲ್ಲ, ಲ್ಯಾಂಚೆಸ್ಟೀನ್ ಅನ್ನುವಂಥದ್ದಿಲ್ಲ ಅಂತ ನಾವು ಗಮನಿಸ್ಬೋದು. ಸೊ ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ನೀವು ಏನು ರೀಕನೆಕ್ಟ್ ಮಾಡ್ಕೋಬೋದು, ಏನು ರೀಕಾಲ್ ಮಾಡ್ಕೋಬೋದು ಅಂತ. ಸೊ ಯುನೆಸ್ಕೋದ ಒಂದು ಇಂಪಾರ್ಟೆನ್ಸ್ ನಾವು ನೋಡಿದ್ವಿ. ಸೊ ಅವ್ರು ಹೇಗೆ ಇವಾಗ ಯುನೆಸ್ಕೋದಲ್ಲಿಯೂ ಸಹ ಯಾವುದೇ ಒಂದು ಸೈಟ್ಸನ್ನು ಅಸೈನ್ ಮಾಡುವಾಗ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ನಾವು ಗಮನ ಹರಿಸ್ತಾರೆ ಅನ್ನೋದನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರೊಂದಿಗೆ ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಇದರೊಂದು ಆರ್ಟಿಕಲ್ ಮಿಸ್ ಆಗಿದೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಫೈನ್. ಇವಾಗ ನೋಡಿರಿ, ನೆಕ್ಸ್ಟ್ ಏನಂತಂದರೆ, ಇವಾಗ ರಿಮೋಟ್ ವರ್ಕ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಏನಿದು ರಿಮೋಟ್ ವರ್ಕ್ ಅಂತಂದರೆ ಏನು? ಈ ಒಂದು ಆರ್ಟಿಕಲನ್ನು ನಾವು ಗಮನ ಹರಿಸೋದಾದರೆ, ಬೇಸಿಕಲಿ ಇವಾಗ ಮೊದಲು ವರ್ಕ್ ಕಲ್ಚರ್ ಯಾವ ರೀತಿಯಾಗಿತ್ತು. ಸೊ ಮೊದಲು ವರ್ಕ್ ಕಲ್ಚರ್ ಏನಿತ್ತು, ನಾವೆಲ್ಲರೂ ಆಫೀಸ್ಗೆ ಹೋಗ್ಬಿಟ್ಟು ಕೆಲಸನ ಮಾಡ್ತಿದ್ವಿ ಅಲ್ವಾ. ಆಫ್ಟರ್ ದ ಪ್ಯಾಂಡಮಿಕ್, ಕೋವಿಡ್ ಆದಮೇಲೆ ಒಂದು ವರ್ಕ್ ಕಲ್ಚರಲ್ಲಿ ತುಂಬ ಡ್ರಾಸ್ಟಿಕ್ ಶಿಫ್ಟ್ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಏನು ವರ್ಕ್ ಫ್ರಮ್ ಹೋಮ್ ಕಲ್ಚರು ಬಂದಿದೆ ಅಂತ ಹೇಳ್ಬೋದು. ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಮೊದಲೂ ಇತ್ತು, ಆದರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ಗಮನ ಹರಿಸಿದಾಗ ಇವಾಗ ಒಂದು ವೀಕ್ ವರ್ಕ್ ಏನೋ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಎಷ್ಟು ಅವರ್ಸ್ ಅವರು ವರ್ಕ್ ಫ್ರಮ್ ಹೋಮನ್ನು ಅಲೋಕೇಶನ್ ಮಾಡ್ಬೋದು, ಇದನ್ನೆಲ್ಲ ನಾವು ನೋಡೋದಾದರೆ ಗ್ಲೋಬಲ್ ಎವರೇಜು, ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಒಂದು ಎವರೇಜು ಭಾರತದಲ್ಲಿ ಏನಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಇಲ್ಲಿ ಏನು ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ಅದರಲ್ಲೂ ವೆಸ್ಟರ್ನ್ ಕಂಟ್ರೀಸನ್ನು ನಾವು ನೋಡಿದಾಗ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ವರ್ಕ್ ಕಲ್ಚರು ಹೆಚ್ಚಾಗಿದೆ ಅಥವಾ ಎನ್ಹ್ಯಾನ್ಸ್ಡ್ ಆಗಿದೆ. ಭಾರತದಲ್ಲಿ ಕಂಪೇರೇಟಿವ್ಲಿ ಕಡಿಮೆ ಇದೆ ಅಂತ ಹೇಳ್ತಾ ಇದೆ ಅವತ್ತರು ಫಸ್ಟ್ ಡೈಮೆನ್ಷನ್ ಅಡಿನಲ್ಲಿ. ಸೊ ಇನ್ನೊಂದು ಏನಂತಂದರೆ, ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಯಾರಿಗೆ ಬಹಳ ಸಹಕಾರಿಯಾಗುತ್ತೆ. ಇವಾಗ ನಾವು ಪುರುಷರು ಹಾಗೂ ಮಹಿಳೆಯರಂತ ಸಪ್ರೇಟಾಗಿ ತೊಗೊಂಡಾಗ ಈಗ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಮಹಿಳೆಯರು ಯಾಕೆ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ವರ್ಕನ್ನು ಪ್ರಿಫರ್ ಮಾಡ್ತಾರೆ ಅಂತಂದರೆ, ಅವರು ತಮ್ಮ ಒಂದು ಕೇರ್ ಗಿವಿಂಗ್ ವರ್ಕಲ್ಲಿ ಹೆಚ್ಚು ಟೈಮ್ ಅಲೋಕೇಶನ್ಸ್ ಮಾಡಬೇಕಲ್ವಾ. ಸೊ ಅಲ್ಲಿ ಹೆಚ್ಚು ಸಮಯವನ್ನು ಅವರು
ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅವರು ವರ್ಕ್ ಫ್ರಮ್ ಹೋಮನ್ನು ಪ್ರಿಫರ್ ಮಾಡ್ತಾರೆ. ಅವರ ರೆಸ್ಪಾನ್ಸಿಬಿಲಿಟೀಸ್ ಮನೆಗೂ ಸಹ ಇರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇವಾಗ ಪುರುಷರು ಅಥವಾ ಮೆನ್ನು ಸಹ ಯಾಕೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ನೀವೆಲ್ಲ ಗಮನ ಹರಿಸ್ಬೋದು. ಇವಾಗ IT ಕಲ್ಚರ್ ಅಂತ ನಾವು ನೋಡಿದಾಗ ಅಲ್ಲಿ ಒಂಥರ ಸೆಡೆಂಟರಿ ಲೈಫ್ ಇರುತ್ತೆ. ಸೆಡೆಂಟರಿ ಲೈಫಿಂದ ಹೆಲ್ತ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ವರ್ಕ್ ಸ್ಟ್ರೆಸ್ ಇರುತ್ತೆ, ಅವ್ರಿಗೆ ತುಂಬ ಒಂದು ಜಾಬ್ ಹರ್ಡಲ್ಸ್ ಅಥವಾ ಟೆನ್ಷನ್ ಕ್ರಿಯೇಟ್ ಆಗಿರೋದ್ರಿಂದ ಟ್ರಾವೆಲಿಂಗ್ ಇವೆಲ್ಲ ಆಸ್ಪೆಕ್ಟ್ಸನ್ನು ನಾವು ಗಮನ ಹರಿಸಿದಾಗ ಅವ್ರಿಗೊಂದು ಹೆಲ್ತ್ ಸರಿಯಾಗಿ ನೋಡ್ಕೊಳಕ್ಕಾಗ್ತಿರಲ್ಲ. ಹೆಡ್ಏಕ್ ಬರುವಂಥದ್ದಾಗಲಿ ಈ ಥರ ಒಬೆಸಿಟಿ ಈ ರೀತಿಯಂಥ ಇಶ್ಯೂಸ್ಗಳು ಇರ್ತವೆ. ಸೊ IT ಸೆಕ್ಟರ್ ಅಂತ ಬಂದಾಗ ಸೊ ಈ ಒಂದು ಸಂದರ್ಭದ ಅಡಿಯಲ್ಲಿ ರಿಮೋಟ್ ವರ್ಕ್ ಮಾಡುವಂಥ ಒಂದು ಕಂಡೀಷನ್ ಅವರು ಪ್ರಿಫರ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಅವರ ಒಂದು ಆಸ್ಪೆಕ್ಟ್ ಏನಿದೆ, ಮಹಿಳೆಯರು ಯಾವ ರೀತಿಯಾಗಿ ಪ್ರಿಫರ್ ಮಾಡ್ತಾ ಇದ್ದಾರೆ, ಇದು ಕೇರ್ ಗಿವಿಂಗ್ ಕಂಡೀಷನನ್ನು ಅವ್ರು ಫುಲ್ಫಿಲ್ ಮಾಡಬೇಕು, ಅದೂ ಆಗಬೇಕು, ಕೆಲಸನೂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಪುರುಷರು ಸಹ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರಿಗೆ ಫ್ರೀಡಮ್ ಇಂಪಾರ್ಟೆಂಟು. ಸೊ ಫ್ರೀಡಮ್ ಇನ್ ದ ಸೆನ್ಸ್ ಲೈಕ್ ಅವರು ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಒಳ್ಳೆ ಆಹಾರ ತೆಗೆದುಕೊಳ್ಳೋದಾಗಲಿ ಈ ರೀತಿಯಾಗಿ ಅವರು ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂಥದ್ದೇ. ಎಸ್, ಇದು ಎಲ್ಲ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಬಟ್ ಎಷ್ಟರ ಮಟ್ಟಿಗೆ ಇಲ್ಲಿ ನಾವು ಪ್ರಾಪರಾಗಿ ಒಂದು ಕಂಪ್ನಿ ವೈಸ್ ಅಂತ ಥಿಂಕ್ ಮಾಡಿದಾಗ, ಇದು ನಾವು ಎಂಪ್ಲಾಯಿ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ತಾ ಇದೀವಲ್ವಾ. ಸೊ ಎಂಪ್ಲಾಯರ್ ಪರ್ಸ್ಪೆಕ್ಟಿವಲ್ಲಿ ನಾವು ಥಿಂಕ್ ಮಾಡಿದಾಗ ಎಂಪ್ಲಾಯರ್ ಏನು ಮಾಡ್ತಾರೆ, ಸೊ ವರ್ಕ್ ಫ್ರಮ್ ಹೋಮನ್ನು ಜಾಸ್ತಿ ಅಲೋ ಮಾಡಲ್ಲ. ಯಾಕಂತಂದರೆ ಬೇಸಿಕಲಿ ಅವ್ರಿಗೆ ಏನಾಗುತ್ತೆ, ಒಂದು ಇಂಟರ್ನೆಟ್ ಇಶ್ಯೂಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಅಂತ ಅಂದ್ಕೊಳ್ಳಿ. ಇಂಟರ್ನೆಟ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸರಿಯಾಗಿ ಕನೆಕ್ಷನ್ ಸಿಗದೇ ಇರ್ಬೋದು, ಅಥವಾ ಲೊಕೇಶನ್ ವೈಸ್ ಜಿಯೋಗ್ರಫಿಕಲಿ ಅವ್ರಿಗೆ ಪ್ರಾಪರಾಗಿ ಕನೆಕ್ಷನ್ಸ್ ಆಗದೆ ಇರ್ಬೋದು, ಅಥವಾ ಇಮಿಡಿಯೇಟಾಗಿ ಆಫೀಸಿಗೆ ಬಾ ಅಂದರೆ ಬರದೇ ಇರುವಂತಹ ಕಂಡೀಷನ್ಸ್ಗಳು, ತುಂಬ ದೂರಿಂದ ವರ್ಕ್ ಮಾಡುವಂಥದ್ದು ಇರ್ಬೋದು. ಈ ಒಂದು ಹಂತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಏನಿರುತ್ತಲ್ಲ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಅಥವಾ ಎಂಪ್ಲಾಯರ್ ಒಂದು ಕಂಡೀಷನನ್ನು ನೋಡಿದಾಗ ಇಲ್ಲಿ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಅವರ ಒಂದು ಪರ್ಸ್ಪೆಕ್ಟಿವನ್ನು ಗಮನಿಸ್ಬೋದು. ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಗ್ಯಾಪನ್ನು ಫುಲ್ಫಿಲ್ ಮಾಡಬೇಕು, ಸರ್ಕಾರ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಅಂತಂದರೆ, ಇವಾಗ ಇಂಟರ್ನೆಟ್ ಇಶ್ಯೂಸ್ ಅಂತ ನಾವು ಹೇಳಿದಾಗ ಜನರಲ್ಲಾಗಿ ಐಡೆಂಟಿಫೈ ಮಾಡಿ, ಅಂದರೆ ನಿಮ್ಗೆ ಸುತ್ತಮುತ್ತಲು ಆಗ್ತಾ ಇರುವಂಥ ಇಶ್ಯೂಸನ್ನೇ ಇಲ್ಲಿ ಆಥರ್ ಅವರು ಏನು ಮಾಡಿದರೆ, ಒಂದು ಸರಿಯಾದಂತಹ ಇದು ಮಾಡಿದ್ದಾರೆ, ಸ್ಟ್ರಕ್ಚರನ್ನು ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿರುವಂಥ ಪಾಯಿಂಟ್ಸ್ಗಳೇ ಅಥವಾ ನಿಮ್ಗೆ ಗೊತ್ತಿರುವಂಥ ಒಂದು ಡೈಮೆನ್ಷನ್ಸನ್ನೇ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪಾಸಿಬಿಲಿಟಿ ಅಥವಾ ಸೊಲ್ಯೂಷನ್ಸನ್ನು ನಾವು ಯಾವ ರೀತಿಯಾಗಿ ಕೊಡಬೇಕು, ಸೊ ಹೇಗೆ ನಾವು ಸರ್ಕಾರದ ಮುಖಾಂತರ ಮನೆಯಲ್ಲಿನೂ ಸಹ ವರ್ಕ್ ಮಾಡುವಂಥ ಒಂದು ಎಕೋಸಿಸ್ಟಮನ್ನು ಪ್ರೊವೈಡ್ ಮಾಡಬೇಕು ಅಲ್ವಾ. ಸೊ ಅಲ್ಲಿ ಒಂದು ಪ್ರಾಪರಾಗಿ ಏನಂತಂದರೆ ಇಂಟರ್ನೆಟ್ ಇಶ್ಯೂಸ್ ಇರುತ್ತೆ, ಅಥವಾ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ, ವರ್ಕ್ ಮಾಡೋವಂಥವ್ರಿಗೆ ಏನು ಕಂಪ್ನಿಯಿಂದಲೂ ಸಹ ಅವ್ರಿಗೆ ಫೆಸಿಲಿಟೀಸ್ ಸಿಗಬೇಕು. ಸೊ ಇದರಿಂದ ನಾವು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ, ಸೊ ಪ್ರೊಡಕ್ಟಿವಿಟಿನೂ ಸಹ ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಬೇಸಿಕಲಿ ಇಲ್ಲಿ ಏನಂತಂದರೆ, ಸೊ ನಾವು ಒಂದು ಟೆಕ್ನಾಲಜಿ ಇವಾಗ ಕನ್ವೀನಿಯನ್ಸ್ ಮುಖಾಂತರ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ. ಸೊ ಅದನ್ನು ನಾವು ಹೇಗೆ ಒಬ್ಬ ವ್ಯಕ್ತಿಯ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಅವರ ಆರೋಗ್ಯನೂ ಸಹ ಅಷ್ಟೇ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ತಾ ಇದ್ವಿ ನಾವು ಹೇಗೆ ಒಂದು ರೆವಲ್ಯೂಷನ್ ಆಗಿದೆ, ರಿಮೋಟ್ ವರ್ಕ್ಗೆ ಸಂಬಂಧಪಟ್ಟಂಥ ಒಂದು ರೆವಲ್ಯೂಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಏನಿದೆ ಅಂತಂದರೆ, ಒಂದು ನಮಗೆ ಹೇಗೆ ಅಂದರೆ ನಾವು ಜಾಸ್ತಿ ರಿಮೋಟ್ ವರ್ಕನ್ನೇ ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಡೇಟಾ ಹೇಳ್ತಾ ಇದ್ದಾವೆ ಅಂತಂದರೆ, ನೀವು ಇಲ್ಲಿ ಗಮನ ಹರಿಸ್ಬೋದು, ಒಂದು ಕಂಟ್ರಿ ವೈಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಹೈಯೆಸ್ಟ್ ಅಂದರೆ ಒಂದು ಕೆಲವೊಂದಿಷ್ಟು ಸರ್ವೆ ಹೇಳುತ್ತೆ ಅಂತಂದರೆ, ಮಹಿಳೆಯರು ಎಷ್ಟರ ಮಟ್ಟಿಗೆ ವರ್ಕ್ ಡೇ ಬೇಕು ಅನ್ನುವಂಥ ಒಂದು ಪ್ರಿಫರೆನ್ಸನ್ನು ಮಾಡ್ತಾರೆ ಅಂತಂದರೆ, ಸೊ ಪರ್ ವೀಕಲ್ಲಿ 2.66 ಡೇಸ್ ಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸನ್ನು, ಅಥವಾ ಒಂದು ಐಡಿಯಲ್ ನಂಬರ್ ಅಂತಲೇ ನಾವಿಲ್ಲಿ ಕಾಣ್ಬೋದು. ಸೊ ಬಟ್ ಇದು ಚೈಲ್ಡ್ಲೆಸ್ ವುಮೆನ್ 2.5 ಈ ಥರ ನೀವು ಒಂದು ಜನರಲ್ ಕೊಟ್ಟಿದ್ದಾರೆ. 2.6 ಅಂತಲೇ ನೀವು ಒಂದು ಜನರಲ್ ಐಡಿಯಾ ಆಧಾರದ ಮೇಲೆ ಮಹಿಳೆಯರಿಗೆ ಒಂದು ರಿಕ್ವೈರ್ಮೆಂಟ್ಸ್ ಅಂತ ಒಂದು ವೀಕಲ್ಲಿ ಎಷ್ಟು ವರ್ಕ್ ಡೇ ಅವ್ರಿಗೆ ಒಂದು ರಿಲೀಫ್ ಬೇಕು, ಅಥವಾ ರಿಮೋಟ್ ವರ್ಕ್ ಮಾಡುವಂಥ ಒಂದು ಫೆಸಿಲಿಟೀಸ್ ಬೇಕು ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಹೌಸ್ ಹೋಲ್ಡ್ ಚೋರ್ಸ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಬೇಕು, ಒಂದು ಅಲೋಕೇಶನ್ನ ಮಾಡಬೇಕಾಗತ್ತೆ ಟೈಮ್. ಹಾಗಾಗಿ ಈ ಒಂದು ಹಾರ್ಡ್ ನೆಸೆಸಿಟಿ ಇದೆ ಅಂತ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಪುರುಷರ ಒಂದು ಪರ್ಸ್ಪೆಕ್ಟಿವ್ನ ನೋಡಿದಾಗ, ಸೊ ಈವನ್ ಒಂದು ಐಡಿಯಲ್ ವರ್ಕ್ ಪರ್ ಡೇ ಹೋಮ್ ಸಂಬಂಧಪಟ್ಟಂತೆ ನಾವು ನೋಡಿದಾಗ 2.66 ಈವನ್ ಮೇಲ್ ಆರ್ ಫೀಮೇಲ್ ಇನ್ ಜನರಲ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಬಟ್ ನಾವು ವೆಸ್ಟರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ, ಅಥವಾ ಮೊದಲು ಮಾಡ್ತಾ ಇರೋದನ್ನು ನೋಡಿದಾಗ 1.6ಗೆನೂ ಕಡಿಮೆ ಆಗ್ತಾಯಿದೆ. ಅಂದರೆ ನಮ್ಮಲ್ಲಿರುವಂಥ ಒಂದು ಡೇಟಾವನ್ನೇ ಹೇಳ್ತಾ ಇದ್ದಾರೆ. 2022ನಲ್ಲಿ 1.6 ಇರುವಂಥದ್ದು, ಸೊ ಇವಾಗ ಡ್ರಾಸ್ಟಿಕಲಿ ಕಡಿಮೆ ಆಗ್ತಾ 1.27 2024 ಹೋಗಿದೆ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ಡ್ರಾಸ್ಟಿಕಲಿ ಕಡಿಮೆ ಆಗಿದೆ. 1.6 ಇರುವಂಥದ್ದು 1.27 ಆಗಿದೆ. ಸೊ ಇದರ ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಕಲ್ಚರ್ಗೆ ಸಂಬಂಧಪಟ್ಟಂತೆ ಶಿಫ್ಟ್ ಆಗ್ತಾ ಇದೆ. ಅಗೇನ್ ಇವಾಗ ಆಫೀಸ್ ಕಲ್ಚರೇ ಜಾಸ್ತಿ ಹೆಚ್ಚಾಗ್ತಾ ಇದೆ. ಸೊ ಇದರೊಂದಿಗೆ ನಾವು ಏನು ಮಾಡ್ಬೋದು, ಸೊ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ಬೋದು. ಎಂಪ್ಲಾಯರ್ ಕನ್ಸರ್ನನ್ನು ಸಹ ಅಡ್ರೆಸ್ ಮಾಡಬೇಕಾಗುತ್ತೆ. ಇವಾಗ ಎಂಪ್ಲಾಯಿಯವರ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು.
ಸೊ ಇಲ್ಲಿ ಜನರಲಿ ಏನಾಗುತ್ತೆ ಅಂದರೆ ಪುರುಷರು ಏನು ಮಾಡ್ತಾ ಇದ್ದಾರೆ, ಬಟ್ ಫ್ರೀಡಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರಿಫರ್ ಮಾಡ್ತಾ ಇದ್ದಾರೆ ಈ ಒಂದು ರಿಮೋಟ್ ಕಲ್ಚರನ್ನು. ಸೊ ಇಲ್ಲಿ ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತರಬೇಕು, ಸೆನ್ಸಿಬಲಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತರಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ಗ್ಲೋಬಲ್ ಎಕ್ಸ್ಪೆರಿಮೆಂಟ್ಸ್ಗಳು ಆಗ್ತಾ ಇದ್ದಾವೆ, ರಿಮೋಟ್ ಕಲ್ಚರ್ ಯಾವ ರೀತಿಯಾಗಿದೆ, ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಟು ಏನು ಎಫಿಷಿಯೆಂಟಾಗಿ ನಾವು ಇದನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇದೊಂದು ಕಾಂಪ್ಲಿಕೇಟೆಡ್ ಇಶ್ಯೂ ಅಂತ ಒಂದು ಡೈಮೆನ್ಷನ್ನ ಪರ್ಸ್ಪೆಕ್ಟಿವನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಂಪ್ಲಾಯ್ಮೆಂಟ್ ಕಂಡೀಷನ್ಸನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಸೊ ಒಂದು ಸರ್ತಿ ಏನು ಮಾಡ್ತೀರಾ ನೀವು, ಇವಾಗ ಡೆಮೋಗ್ರಫಿಕ್ ಡಿವಿಡೆಂಟ್ ಅಥವಾ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಹೇಳ್ತಿರ್ತೀರಲ್ಲ, ಆವಾಗ ಒಂದು ನೀವು ಯಾವಾಗಲೂ ಅಡ್ರೆಸ್ ಮಾಡುವಾಗ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಿರಲ್ವಾ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಸ್ಕಿಲ್ ಗ್ಯಾಪ್ ಇದೆ ಅನ್ನುವಂಥದ್ದನ್ನು ಹೇಳ್ತಿರಲ್ಲ. ಪ್ರೆಸೆಂಟ್ ಕಂಡೀಷನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಇದೂ ಸಹ ಇಂಪಾರ್ಟೆಂಟ್. ಸೊ ಇಲ್ಲೊಂದು ಡೈಮೆನ್ಷನನ್ನು ಕನೆಕ್ಟ್ ಮಾಡಿ, ಸೊ ಇಲ್ಲೇನಿದೆ ಇವರೇನು ಹೇಳ್ತಾ ಇದ್ದಾರೆ, ಸೊ ರಿಮೋಟ್ ವರ್ಕ್ ಕಲ್ಚರ್ ಬಗ್ಗೆ ಸಂಬಂಧಪಟ್ಟಂತೆ ಏನು ಆಸ್ಪೆಕ್ಟ್ಸನ್ನು ನೀವು ಅಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಎನ್ಹ್ಯಾನ್ಸ್ ಮಾಡಬೇಕು ಅಂತಂದರೆ ಇದರ ಒಂದು ಬೆನಿಫಿಟನ್ನು ಹೇಗೆ ತೆಗೆದುಕೊಳ್ಬೋದು, ಸೊ ಹೇಗೆ ಎಂಪ್ಲಾಯಿ ಮತ್ತು ಎಂಪ್ಲಾಯರಿಗೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನೀವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ನೀವು ಈ ಒಂದು ಆಸ್ಪೆಕ್ಟನ್ನು ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ನಡಿನಲ್ಲಿ ಕನೆಕ್ಟ್ ಮಾಡ್ಬೋದು. ಒಂದು 4-5 ಪಾಯಿಂಟ್ಸ್ ನೀವು ಏನು ಅರ್ಥ ಮಾಡ್ಕೊಂಡ್ರಿ ಇವಾಗ ಮಾಡಿರುವಂಥ ಒಂದು ಡಿಸ್ಕಷನಲ್ಲಿ, ನಿಮ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಅನ್ನಿಸ್ತು ಅಂತ ನಿಮ್ಮ ಒಂದು ವರ್ಡಲ್ಲಿ ಒಂದು 4 ಪಾಯಿಂಟ್ಸನ್ನು ಬರೆದಿಟ್ಕೊಂಡ್ರೆ ಸಾಕು. ಅಷ್ಟೊಂದು ಏನು ಸಾಲಿಡ್ ಆಗಿರುವಂಥ ಇದು ಇಲ್ಲ, ಲೈಕ್ ಡೇಟಾಗಳಿಲ್ಲ, ಅಂದರೆ ಒಂದು ಯಾವುದಾದ್ರೂ ಆರ್ಗನೈಸೇಷನ್ ಸ್ಪೆಸಿಫಿಕಲಿ ಅಥೆಂಟಿಕೇಟೆಡ್ ಆಗಿರುವಂಥ ಡೇಟಾಗಳೆಲ್ಲ ಇಲ್ಲಿ ಜನರಲ್ ಆಗಿದೆ. ಸೊ ಹಾಗಾಗಿ ಅಷ್ಟೊಂದು ಎಂಫೋಸಿಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇವ್ರು ಕಂಪ್ಯಾರಿಸನ್ ಮಾಡಿದ್ದಾರೆ, ಏಷ್ಯಾದಲ್ಲಿ ಹೇಗಿದೆ ಅಥವಾ ವೆಸ್ಟರ್ನಲ್ಲಿ ಹೇಗಿದೆ ಅಂತ ಒಂದು ಜನರಲಿಸ್ಟಿಕ್ ಆಗಿರುವಂಥ ಅಪ್ರೋಚನ್ನು ಕೊಟ್ಟಿದ್ದಾರೆ. ಸೊ ಬೇಸಿಕ್ ಇಶ್ಯೂಸ್ಗಳು ಏನಿರುತ್ತೆ, ಇಂಟರ್ನೆಟ್ ಇಶ್ಯೂಸ್ ಅಲ್ಲ, ಈ ರೀತಿಯಾಗಿ ಆಫೀಸ್ ಬೌಂಡ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಏನಿರುತ್ತೆ, ಅಲ್ಲಿ ಮೆಂಟಲ್ ಹೆಲ್ತ್ ಒಂದು ಸರ್ತಿ ಪ್ರಾಬ್ಲಮ್ ಆಗುತ್ತೆ, ಈ ರೀತಿಯಾಗಿ ಇಶ್ಯೂಸ್ಗಳನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇದರೊಂದಿಗೆ ಇದರೊಂದಿಗೆ ಒಂದು ಆರ್ಟಿಕಲ್ ಇಲ್ಲಿ ಮಿಸ್ ಆಗಿದೆ. ಓಕೆ, ಅಪಾಚಿ 64E ಅಂತಕ್ಕಂಥ ಹೆಲಿಕಾಪ್ಟರನ್ನು ನಾವು US ಇಂದ ಫಸ್ಟ್ ಬ್ಯಾಚ್ ಬರ್ತಾ ಇದೆ ಅನ್ನೋದನ್ನು ಗಮನಿಸ್ಬೋದು. ಈ ಆರ್ಟಿಕಲಲ್ಲಿ ಆ್ಯಡ್ ಮಾಡಿಲ್ಲ, ಇದು ಇವತ್ತು ನ್ಯೂಸಲ್ಲಿದೆ. ಅಪಾಚಿ 64E ಅಂತಕ್ಕಂಥ ಒಂದು ಹೆಲಿಕಾಪ್ಟರನ್ನು, ಸೊ ಇದು ಬೋಯಿಂಗ್ ಕಂಪನಿಯಿಂದ ಈ ಮೊದಲು ನಾವು ಸೈನ್ ಮಾಡಿದ್ವಿ, ಇವಾಗ ಫಸ್ಟ್ ಬ್ಯಾಚ್ ಬರ್ತಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಇದು ಭಾರತದಲ್ಲಿ ಒಂದು ಇಂಡಿಜಿನಸ್ ಆದಮೇಲೆ ಸೆಕೆಂಡ್ ಫೈಟರ್ ಅಂತಲೇ ಹೇಳ್ಬೋದು, ಸೆಕೆಂಡ್ ಹೆಲಿಕಾಪ್ಟರ್ ಅಂತ ಹೇಳ್ಬೋದು, ಫೈಟರ್ ಹೆಲಿಕಾಪ್ಟರ್ ಅಂತಲೇ ಹೇಳ್ಬೋದು. ಪ್ರಚಂಡ ಅಂತಕ್ಕಂಥದ್ದು ಇಂಡಿಜಿನಸ್ಲಿ ಡೆವಲಪ್ ಆಗಿರುವಂಥದ್ದು. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಸೊ ಈ ಒಂದು ಪ್ರಚಂಡ ಆದಮೇಲೆ ಅಪಾಚಿ 64E ಬ್ಯಾಚು ಬರ್ತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೇವೆ. ಸೊ ಇಷ್ಟು ಜನರಲಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಅಪಾಚಿ ಹೆಲಿಕಾಪ್ಟರ್ ಇದರಿಂದ ಏರ್ ಫೋರ್ಸ್ ಅಥವಾ ಏರ್ ಕೆಪಾಬಿಲಿಟಿ, ಏರ್ವೇಸ್ಗೆ ಸಂಬಂಧಿಸಿದಂತೆ ನಾವು ಹೆಚ್ಚು ಕೆಪಾಬಿಲಿಟಿಯನ್ನು ಹೊಂದ್ತಾ ಇದ್ದೀವಿ. ಸೊ ಇಲ್ಲೊಂದು ಇನೋವೇಷನ್ಸನ್ನು ತರ್ತಾ ಇದ್ದೀವಿ. ಇದು ಬೇಸಿಕಲಿ ನಾವು US ಇಂದ ತೊಗೊಂಬರ್ತಾ ಇದ್ವಿ. ಸೊ ಇದರಿಂದ ನಮ್ಮೊಂದು ಕೆಪಾಬಿಲಿಟಿ ಎನ್ಹ್ಯಾನ್ಸ್ ಆಗುತ್ತೆ, ಏರ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಕೆಪಾಬಿಲಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋಂಥದ್ದನ್ನು ಗಮನಿಸ್ಬೋದು. ಜನರಲಿ ಈ ಒಂದು ಹೆಲಿಕಾಪ್ಟರ್ ಯಾರಿಂದ ನಾವು ತೊಗೊಂಬಂದಿದ್ದೀವಿ, ಯಾವ ಒಂದು ನೇಷನ್ಗೆ ಸಂಬಂಧಿಸಿದಂಥ ಕೊಲಾಬ್ರೇಷನ್ ಇದೆ ಅನ್ನೋಂಥದ್ದಾಗಲಿ. ಸೊ ಭಾರತದಲ್ಲಿಯೂ ಸಹ ಇಂಡಿಜಿನಸ್ಲಿ ಡೆವಲಪ್ ಆಗಿರುವಂಥ ಒಂದು ಹೆಲಿಕಾಪ್ಟರ್ ಇದೆ. ಇದಾದ ನಂತರ ಇದರ ಒಂದು ನೆಕ್ಸ್ಟ್ ಕೆಪಾಬಿಲಿಟಿ ಅಂತಲೇ ಹೇಳ್ಬೋದು. ಸೊ ಇದರ ನೆಕ್ಸ್ಟ್ ಪ್ರಚಂಡ ಅನ್ನುವಂಥ ಹೆಲಿಕಾಪ್ಟರ್ ಆದಮೇಲೆ ನಾವು ಅಪಾಚಿಯನ್ನು ಗಮನ ಹರಿಸಬೇಕಾಗುತ್ತೆ. ಸೊ ಇದು ನ್ಯೂಸಲ್ಲಿ ಬರುತ್ತೆ. ಇದು ಬೇಸಿಕಲಿ ಇವಾಗ ನಾವು US ಇಂದ ತರಿಸ್ಕೊಳ್ತಾ ಇರೋದು ಫಸ್ಟ್ ಬ್ಯಾಚ್ ಬರ್ತಾ ಇದೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ನಿನ್ನೆ ಕೇಳಿರುವಂಥ ಒಂದು ಪ್ರಶ್ನೆ ಏನಂತಂದರೆ, ನಿನ್ನೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಇಲ್ಲಿ ನಾನು ಏನು ಕೇಳಿದ್ದೆ ಅಂತಂದರೆ, ಕ್ಯಾಗ್ ಅವ್ರಿಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡುವಂಥ ಸಂದರ್ಭದಲ್ಲಿ ಕ್ಯಾಗ್ ಅವರು ಏನು ಮಾಡ್ತಾರೆ, ಕನ್ಸಾಲಿಡೇಟೆಡ್ ಫಂಡ್, ಕಾಂಟಿಜೆನ್ಸಿ ಫಂಡ್, ಪಬ್ಲಿಕ್ ಅಕೌಂಟ್ ಇನ್ನೆಲ್ಲನೂ ಸಹ ಆಡಿಟ್ ಮಾಡ್ತಾರೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಏನೇನು ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ, ಸೊ ಆವಾಗ ರೆಫರ್ ಮಾಡಿದಾಗ ಅವನ್ನೆಲ್ಲ ಆಡಿಟ್ ಮಾಡ್ತಾರೆ. ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದಂಥ ಅಥವಾ ಸರ್ಕಾರದ ಒಂದು ಎಕ್ಸ್ಪೆಂಡಿಚರ್ನ ನಿಗಾ ವಹಿಸೋದು ಅಂತ ಹೇಳೋಕ್ಕಾಗಲ್ಲ, ಬಟ್ ಅವರು ಆಡಿಟ್ ಮಾಡ್ತಾರೆ ಅಷ್ಟೇ, ಸೋಷಿಯಲ್ ಆಡಿಟಿಂಗ್ ಅನ್ನುವಂಥ ಸಂದರ್ಭದಲ್ಲಿ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕ್ಯಾಗ್ಗೆ ಸಂಬಂಧಿಸಿದಂತೆ ನಾವು ಗಮನ ಹರಿಸಿದಾಗ ನಾನು ನಿಮ್ಗೆ ಏನೊಂದು ಕ್ವಶನ್ ಕೇಳಿದ್ದೆ ಅಂತಂದರೆ, ಲೋಕಲ್ ಬಾಡೀಸ್ ಅಂತಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನು ಅಥವಾ ಅರ್ಬನ್ ಲೋಕಲ್ ಬಾಡೀಸು ಇವ್ರದ್ದು ಆಡಿಟ್ ಮಾಡ್ತಾರಾ ಕ್ಯಾಗ್ ಅವರು ಅನ್ನುವಂಥದ್ದನ್ನು ಕೇಳಿದೆ. ಎಸ್, ಕ್ಯಾಗ್ ಸಂಬಂಧಿಸಿದಂತೆ 1971ನಲ್ಲಿ ಒಂದು ಆ್ಯಕ್ಟ್ ಬರುತ್ತೆ, ಕ್ಯಾಗ್ಸ್ ಆ್ಯಕ್ಟ್. ಈ ಒಂದು ಆ್ಯಕ್ಟ್ನ ಮುಖಾಂತರ ಇವ್ರಿಗೊಂದು ಪರ್ಮಿಷನ್ ಇರುತ್ತೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸು ಅರ್ಬನ್ ಲೋಕಲ್ ಬಾಡೀಸನ್ನು ಆಡಿಟ್ ಮಾಡುವಂಥದ್ದು. ಸೊ ಇವಾಗ ನಿಮಗೆ ಇವತ್ತಿನ ಪ್ರಶ್ನೆ ಏನಂತಂದರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಎಷ್ಟು ಕ್ಯಾಟಗರೀಸ್ ಇದ್ದಾವೆ ಹಾಗೂ ಅದು ಭಾರತದಲ್ಲಿ ಎಷ್ಟಿದ್ದಾವೆ, ಟೋಟಲಾಗಿ ಎಷ್ಟಿದ್ದಾವೆ, ರೀಸೆಂಟಾಗಿ ಯಾವುದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತಿನ ಒಂದು ಡಿಸ್ಕಷನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ಇಂಪಾರ್ಟೆಂಟ್ಲಿ
ಸಹಕಾರಿ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ಪ್ರೋಗ್ರಾಮ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸರ್ಕಾರದ ಏನೇ ಇನಿಷಿಯೇಟಿವ್ಸ್ ಇರಲಿ, ನಮಸ್ತೆ ಪ್ರೋಗ್ರಾಮ್ ಅಂತ ಬಂದಾಗ ಇವಾಗ ಅಲ್ಲಿ ಸೋಷಿಯಲ್ ಆಡಿಟಿಂಗನ್ನು ಮಾಡಿದ್ದಾರೆ. ಸೊ ಆ ಒಂದು ಸೋಷಿಯಲ್ ಆಡಿಟಿಂಗಿನ ಆಧಾರದ ಮೇಲೆ ರಿಪೋರ್ಟ್ಸ್ಗಳು ಅಥವಾ ನ್ಯೂಸ್ಗಳಲ್ಲಿ ನಾವು ಆರ್ಟಿಕಲ್ಸ್ಗಳನ್ನು ಕಾಣ್ತೀವಿ. ಸೊ ಇದರ ಆಧಾರದ ಮೇಲೆ ನೀವು ಹೇಗೆ ಎಫೆಕ್ಟಿವ್ ಆಗಿ ಗೊತ್ತಿರುವಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ತೀರಿ ಅಂತ. ನೀವು ಡಂಪ್ ಆಗಿರುವಂತಹ ಎಲ್ಲ ಮ್ಯಾಗ್ಝಿನ್ಸ್ಗಳನ್ನು ಓದೋದ್ರ ಮುಖಾಂತರ ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ಮಾರ್ಟ್ ಸ್ಟಡಿ ಯಾರು ಮಾಡ್ತಾರೋ ಅವರು ಡೆಫಿನೆಟ್ಲಿ ನ್ಯೂಸ್ ಪೇಪರನ್ನು ಫಾಲೋ ಮಾಡ್ತಾರೆ, ಹೌದಲ್ವಾ? ಸೊ ಏನಿದೆ ನ್ಯೂಸು ಅದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನೇ ನಿಮ್ಮ ಒಂದು ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಕನೆಕ್ಟ್ ಮಾಡ್ತಾ ಹೋಗಿ. ಅಲ್ಟಿಮೇಟ್ಲಿ ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ ಇರುವಂಥ ಇನ್ಫಾರ್ಮೇಷನ್ಸೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದ್ರಲ್ಲಿ ಸಹಕಾರ ಐತೆ. PYQಸನ್ನು ನೀವು ಅಬ್ಸರ್ವ್ ಮಾಡಿ ಇರುತ್ತೆ. ಕರೆಂಟ್ ಅಫೇರ್ಸ್ ಇಲ್ಲ ಅಂತ ಹೇಳಲ್ಲ, ಯಾವುದು ಇಂಪಾರ್ಟೆಂಟ್ ಇರುತ್ತೆ, ಭಾರತಕ್ಕೆ ಏನು ಹೆಲ್ಪ್ ಆಗ್ತಿರುತ್ತೆ, ಭಾರತಕ್ಕೆ ಏನಾದರೂ ಒಂದು ಸಿಗ್ನಿಫಿಕೆನ್ಸ್ ತರತಕ್ಕಂತಹ ಇನ್ಫಾರ್ಮೇಷನ್ ಇದ್ದರೆ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅದರಿಂದ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ಇದೆ, ಆ ಇನ್ಫಾರ್ಮೇಷನ್ಸ್ಗಳು ಭಾಳ ನ್ಯೂಸಲ್ಲಿ ಇರ್ತವೆ, ಅದನ್ನೇ ಕೇಳಿರ್ತಾರೆ. ಸೊ ಅದರ ಆಧಾರದ ಮೇಲೆ ನೀವು ಡೈಲಿ ಬೇಸಿಸ್ ಮೇಲೆ ಇಟ್ಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. ಈಗ ಹೆಂಗೆ ನೀವು ದಿನ ಸೀರಿಯಲ್ಸ್ಗಳನ್ನು ನೋಡ್ತಾ ಹೋಗ್ತಿರಲ್ಲ, ಸೊ ನಿಮಗೆ ಕನೆಕ್ಟಿವಿಟಿ ಗೊತ್ತಾಗುತ್ತೆ ಏನು ನಡೀತಾ ಇದೆ. ಈವನ್ ಒಂದು ದಿನ ಏನಾದರೂ ಸ್ಕಿಪ್ ಮಾಡಿದ್ರು ಅಥವಾ ಆ ಒಂದು ಇನ್ಫಾರ್ಮೇಷನ್ಸನ್ನು ಸ್ಕಿಪ್ ಮಾಡಿದ್ರು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ನಡೀತಾ ಇದೆ, ಇದು ಆಗಿದೆ ಅನ್ನೋದನ್ನು ನೀವು ಕ್ಲಿಯರಾಗಿ ನೋಡ್ತಾ ಹೋಗಿ. ಎವ್ರಿ ಸಂಡೇ ಏನು ಮಾಡ್ಬೋದು, ನೀವು ಏನೇನು ಕಲ್ತಿದ್ದೀರಾ ಒಂದು ವೀಕಲ್ಲಿ, ಯಾವ ಕರೆಂಟ್ ಅಫೇರ್ಸ್ಗಳನ್ನು ನಾವು ನೋಡಿದ್ವಿ ಅದನ್ನು ಒಂದು ಕನ್ಸೋಲೇಷನ್ ಮಾಡಿ. ಸೊ ಒಂದು 4 ಪಾಯಿಂಟ್ಸ್ ಅಷ್ಟೇ. ಸೊ ಇವಾಗ ಅಪಾಚಿ ಅಂತ ನಾವು ನೋಡಿದ್ವಿ, ಸೊ MiG-21 ನೋಡಿದ್ವಿ, ಅದಕ್ಕೆ ಬೇಕಾಗಿರುವಂಥ ಕೀವರ್ಡ್ಸ್ಗಳು ಏನಿರುತ್ತೆ, ಒಂದು 4-5 ವರ್ಡ್ಸ್ಗಳನ್ನು ಬರೆದಿಟ್ಕೊಂಡ್ರೆ ಸಾಕು. ಸೊ ಅದನ್ನು ನೀವು ರಿವೈಸ್ ಮಾಡೋದ್ರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೀವು ಯಾವುದೇ ರೀತಿಯಾಗಿ ಮಿಸ್ ಔಟ್ ಮಾಡಿಲ್ಲ, ಯಾಕಂದರೆ ಕಾನ್ಫಿಡೆನ್ಸ್ is very important to crack these kind of exams. So this is all about today. If at all you have any doubts, please let me know in the comment section. All the very best. ಧನ್ಯವಾದಗಳು.